ಅಂತಂದರೆ ಶಂಖಚಕ್ರಾದಿಗಳನ್ನು ಧರಿಸಿದ್ದಾನೆ. ತನ್ನ ಭವ್ಯವಾಗಿರತಕ್ಕಂತಹ ಮೂರ್ತಿಯನ್ನು ತೋರಿಸ್ತಾನೆ. ನೀನು ಪಾಪಿಷ್ಠೋಸಿ ದುರಾಚಾರ ರಾಜ್ಯೈಶ್ವರ್ಯ ಮದೋದ್ಧತ ಅನಾಥಂ ಭಕ್ತಿಹೀನಂ ದರಿದ್ರಂ ವನಚಾರಿಣಂ ಮಾತಾಪಿತೃವಿಹೀನಂಚ ಭಾರ್ಯಾ ಬಂಧುವಿವರ್ಜಿತಂ ಸೌಭರಾತ್ಮವಿಹೀನಂ ಕುಟಿಲಂ ಕುಠಾರೇಣ ಅಸಿಧಾರಿಣ. ನಾನು ಅನಾಥನಾಗಿದ್ದೇನೆ, ಭಗವಂತ ಹೇಳ್ತಾನೆ. ನಾನು ಅನಾಥನಾಗಿದ್ದೇನೆ, ಅನಾಥನಾಗಿರ್ತಕ್ಕಂತಹ ನನ್ನನ್ನು ವನಚಾರಿಯಾಗಿದ್ದೇನೆ, ಹೆಂಡತಿಯಿಂದ ಬಿಡಲ್ಪಟ್ಟಿದ್ದೇನೆ. ಅಂತಹ ನನಗೆ ಈ ಕುಠಾರಿಯಿಂದ ನಾನು ಕೊಡಲಿಯಿಂದ ಏಟನ್ನು ತಿಂದವನಾಗಿದ್ದೇನೆ ಅಂತ ಹೇಳಿದಾಗ ಒಂದು ರೀತಿಯಲ್ಲಿ ಅವನಿಗೆ ಶಾಪವನ್ನು ನೀಡ್ತಾನಂತೆ ಭಗವಂತ. ಏನು ಅಂತ ಕೇಳಿದರೆ ಇತ್ಯುಕ್ತ ಭಗವಾನ್ ದೇವ ಶಶಾಪ ನೃಪಪುಂಗವಂ, ಅವನಿಗೆ ಪಿಶಾಚೋಭವ ಎಂಬುದಾಗಿ ಶಾಪವನ್ನು ನೀಡ್ತಾನೆ. ಪಿಶಾಚೋಭವ ದುರ್ಬುದ್ಧಿ ಮದ್ದುಃಖ ದಾನಕರ್ಮಣ, ನನಗೆ ದುಃಖವನ್ನು ನೀಡಿದ್ದರಿಂದಾಗಿ ನೀನು ಪಿಶಾಚಿಯಾಗು ಅಂತ ಹೇಳಿಕೊಂಡು ಯಾವುದೇ ರೀತಿಯಾಗಿ ನಾನು ನಿನಗೆ ತೊಂದರೆ ನೀಡದೇ ಇರುವುದರಿಂದಾಗಿ ಒಂದು ರೀತಿಯಲ್ಲಿ ರಾಜನೂ ಕೂಡ ಭಗವಂತನನ್ನು ಕೇಳ್ತಾನಂತೆ. ನಾನು ಇಲ್ಲಿಯ ತನಕ ಯಾವುದೇ ರೀತಿಯಾಗಿರತಕ್ಕಂತಹ ಕೆಟ್ಟದ್ದಾಗಿರತಕ್ಕಂಥ ಕೆಲಸದಲ್ಲಿ ನಾನು ನನ್ನ ತೊಡಗಿಸಿಕೊಂಡವನಲ್ಲ. ಆದರೆ ಈ ಕಾರ್ಯ ಹೇಗಾಯಿತು ಎಂಬುದು ಗೊತ್ತಿಲ್ಲ ಅಂತ ಹೇಳಿದಾಗ ಆದರೂ ಕೂಡ ಅವನ ಪ್ರಾರಬ್ಧ ಕರ್ಮಕ್ಕನುಸಾರವಾಗಿ ಆ ಚೋಳ ರಾಜ ಏನಿದ್ದಾನೆ ಅವನು ಭಗವಂತನಿಂದ ಶಾಪಕ್ಕೊಳಗಾಗ್ತಾನೆ. ಮತ್ತು ದುಃಖಾದಾನ ಕರ್ಮಣ, ನೀನು ಕೊಡಲಿಯಿಂದ ನನಗೆ ನಿನ್ನ ಸೇವಕನೇನಿದ್ದಾನೆ ಅವನು ನನಗೆ ಕೊಡಲಿಯಿಂದ ಹೊಡೆದಿದ್ದಾನೆ. ಅದಕ್ಕೋಸ್ಕರವಾಗಿ ನೀವು ಈ ದುರ್ಬುದ್ಧಿಗಳು ದುರಾಚಾರಗಳು ಮಾಡತಕ್ಕಂತಹ ಕರ್ಮವನ್ನು ಮಾಡಿದ್ದರಿಂದಾಗಿ ನೀನು ಪಿಶಾಚಿಯಾಗು ಅಂತ ಹೇಳಿದಾಗ ಇಷ್ಟು ಹೊತ್ತಿಗೆ ತಾನು ಮಾಡಿರತಕ್ಕಂತಹ ಆ ಪಾಪದ ಪ್ರಾಯಶ್ಚಿತ್ತ ಅವನಿಗೆ ಗೊತ್ತಾಗ್ತದೆ, ತಾನು ಮಾಡಿರತಕ್ಕಂತಹದ್ದು ಅಂತ. ತದನಂತರದಲ್ಲಿ ಅವನು ಭೂಮಿಗೆ ಬೀಳ್ತಾನೆ. ಆ ಶಾಪಕ್ಕೊಳಗಾಗಿರತಕ್ಕಂತಹ ರಾಜ ಆ ಭೂಮಿಗೆ ಮೂರ್ಛಿತನಾಗಿ ಬೀಳ್ತಾನೆ. ತದನಂತರದಲ್ಲಿ ಮೂರ್ಛಿತನಾಗಿ ಎದ್ದ ನಂತರ ಭಗವಂತನ ಹತ್ರ ಕೇಳ್ತಾನಂತೆ, ಭಗವಂತ ನಾನು ಯಾವ ಕಾರಣಕ್ಕೋಸ್ಕರ ನನಗೆ ಈ ರೀತಿಯಾಗಿರ್ತಕ್ಕಂಥ ಶಾಪ ಅಂತ ಕೇಳಿದಾಗ, ಕಿಮರ್ಥಂ ಸಪ್ತವಾನ್ ಅಪರಾಧ ವಿವರ್ಜಿತ, ನನ್ನಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಪಾಪವನ್ನು ಮಾಡಲಿಲ್ಲ, ಅಪರಾಧವನ್ನು ಮಾಡಿಲ್ಲ, ಆದರೂ ಕೂಡ ನಾನು ಶಾಪಕ್ಕೆ ಒಳಗಾಗಿದ್ದೇನೆ. ಅವಿಚಾರ್ಯ ಜಗನ್ನಾಥ ಕಿಮ್ಮಯಾಚರಿತಂ ಪುರ, ಅದಕ್ಕೆ ಕೇಳ್ತಾನೆ, ನೀನು ಅವಿಚಾರ್ಯ, ನೀನು ಯಾವುದೇ ರೀತಿಯಾಗಿರ್ತಕ್ಕಂತಹ ವಿಚಾರಣೆಯನ್ನು ಮಾಡದೆ ಶಾಪವನ್ನು ನೀಡಿದ್ಯಾ, ಯಾವ ಕಾರಣಕ್ಕೋಸ್ಕರ, ನಾನು ಯಾವ ಕರ್ಮಕ್ಕನುಸಾರವಾಗಿ ಈ ಜನ್ಮದಲ್ಲಿ ನಾನು ಶಾಪಕ್ಕೊಳಗಾಗಿದ್ದೇನೆ ಅಂತ ಕೇಳಿದಾಗ, ನಜಾನೀಹಂ ಕಿಂಚಿದಪಿ ತವ ದುಃಖಹರಂ ಹರೇ ದುಃಖಪತನಂ ಪ್ರಾಪ್ತಂ ಕಥಮತ್ರ ಜಗತ್ಪತೆ, ನನಗೆ ದುಃಖಕರವಾಗಿರ್ತಕ್ಕಂಥ ಕೆಲಸವನ್ನು ನಾನು ಮಾಡಿದವನೇ ಅಲ್ಲ, ಆದರೂ ಕೂಡ ಈ ದುಃಖವು ಯಾವ ಕಾರಣಕ್ಕೋಸ್ಕರ ಅಂತ ಕೇಳಿದಾಗ ಆ ಚೋಳರಾಜನನ್ನು ಶಾಪದಿಂದ ಕಂಗೆಟ್ಟಿರ್ತಾನೆ. ಅಂತಹ ಚೋಳರಾಜ ಕೇಳಿದಾಗ ಭಗವಂತ ಮಾತಾಡ್ತಾನಂತೆ, ಪಾಪಿಷ್ಠೋಹಂ ದುರಾಚಾರ ಅವಿಚಾರ್ಯ ನರೋತ್ತಮ ಅಜ್ಞಾನಿ ದುಃಖೇನ ಹತಾಶಾಗೋ ಮಯಾರ್ಪಿತಃ. ನೀನು ಪಾಪಿಷ್ಠ, ದುರ್ನಡತೆ ಎಲ್ಲವೂ ಇದೆ ಅಂತ ಹೇಳಿಕೊಂಡು ಇದರಲ್ಲಿ ನೀನು ಪಾಪಿಷ್ಠನಾಗಿದ್ದಿ, ಮತ್ತು ವಿಚಾರವನ್ನು ಮಾಡದೆ ನನಗೆ ಶಾಪವನ್ನು ನನಗೆ ಕೊಟ್ಟಿದ್ದೇನೆ ಅಂತ ಹೇಳಿದಾಗ, ಆ ಶಾಪ ಯಾವ ಕಾರಣಕ್ಕೋಸ್ಕರ ಅಂತ ಕೇಳಿದಾಗ ಅದಕ್ಕೆ ಬೇಕಾಗಿರತಕ್ಕಂಥ ವ್ಯವಸ್ಥೆಯನ್ನು ಹೇಳ್ತಾನಂತೆ. ಏನು ಅಂತ ಕೇಳಿದ್ರೆ, ಮಚ್ಛಾಪ ನಾಣ್ಯತಾ ಭೂಯಾತ್ ಇದು ವೇದವಿದೋ ಭಕ್ತವಾತ್ಸಲ್ಯ ದೋಷೇಣ ದುಃಖಿತೋಸ್ಮಿ ಪ್ರಶಂಸಪ. ನಾನು ನಿನಗೆ ಕೊಟ್ಟಿರತಕ್ಕಂತಹ ಶಾಪ ಏನಿದೆ ಅದು ವ್ಯರ್ಥ ಅಂತ ಯಾರೂ ಹೇಳೋದಿಲ್ಲ. ಯಾಕೆ ಅಂತ ಕೇಳಿದರೆ, ವೇದವಿಧ ಯಾರು ವೇದಜ್ಞಾನಿಗಳಿದ್ದಾರೆ, ವೇದವನ್ನು ತಿಳ್ಕೊಂಡಿರತಕ್ಕಂತಹ ಜ್ಞಾನಿಗಳು ಅಂತ ಯಾರಿದ್ದಾರೆ, ಅವರು ಭಗವಂತ ಇಲ್ಲೂ ಕೂಡ ಭಗವಂತ ಒಂದನ್ನು ನೀಡಿದ್ದಾನೆ ಅಂತ ಹೇಳಿದರೆ ಅದು ವ್ಯರ್ಥ ಅಲ್ಲ. ಯಾಕೆ ಅಂತ ಕೇಳಿದರೆ, ಅದರ ಹಿಂದೆ ಬಲವಾಗಿರತಕ್ಕಂತಹ ಏನಾದರೂ ಒಂದು ಕಾರಣವಿದ್ದೇ ಇರ್ತದೆ ಹೊರತು ಕೇವಲ ಯಾವುದೇ ರೀತಿಯಾಗಿರ್ತಕ್ಕಂತಹ ಒಂದು ಪ್ರಬಲವಾದ ಕಾರಣ ಇಲ್ಲದೆ ಭಗವಂತ ಶಾಪವನ್ನು ನೀಡ್ತಾನೆ ಅಂತ ಹೇಳಲಿಕ್ಕೆ ಬರುವುದೇ ಇಲ್ಲ. ತದನಂತರದಲ್ಲಿ ಹೇಳಿದಾಗ ಆ ಚೋಳ ರಾಜ ಭಗವಂತನ ಹತ್ರ ಕೇಳಿದಾಗ ಅದಕ್ಕೆ ಬೇಕಾಗಿರತಕ್ಕಂತಹ ಒಂದು ಆ ಶಾಪದ ಪರಿಮಾರ್ಜನೆಯನ್ನು ಕೂಡ ಅವನೇ
ಹೇಳ್ತಾನಂತೆ, ನಾನು ಭಕ್ತರಲ್ಲಿ ವಾತ್ಸಲ್ಯವುಳ್ಳವನು, ನಿನಗೆ ಈ ರೀತಿಯಾಗಿರತಕ್ಕಂತಹ ವ್ಯಥೆಯನ್ನು ನಾನು ಕೇಳಿದ್ದೇನೆ. ಅದಕ್ಕೆ ಏನು ವ್ಯವಸ್ಥೆ ಅಂತ ಕೇಳಿದರೆ, ಅದು ಯಾವಾಗ ಅದಕ್ಕೆ ಪರಿಮಾರ್ಜನೆ ಅಂತ ಕೇಳಿದರೆ, ಯಾವತ್ ಕಲಿಯುಗಂ ತಿಷ್ಠೇದು ತಾವತ್ ದುಃಖೀಭವ ಒಬ್ಬವು ದುಃಖ ಸಮಾಪನ್ನವು ಸತ್ಯಸಂಕಲ್ಪ ದೋಷತಃ. ನಾನು ಒಂದು ರೀತಿಯಲ್ಲಿ ದುಃಖವುಳ್ಳವನಾಗಿದ್ದೇನೆ. ಯಾವ ದುಃಖ? ನನಗೂ ಕೂಡ ನನ್ನ ಹೆಂಡತಿ ನನ್ನನ್ನು ಬಿಟ್ಟು ಹೋಗಿದ್ದಾಳೆ. ಅವಳು ನನ್ನನ್ನು ಆ ಭೃಗುಮುನಿಯಿಂದಾಗಿ ನನ್ನ ಭೃಗುಮುನಿ ನನಗೆ ಒದ್ದಿದ್ದಾನೆ. ಆ ಭೃಗುಮುನಿಯ ಒದ್ದಿದ್ದರಿಂದಾಗಿ ಅವಳು ನನ್ನನ್ನು ಬಿಟ್ಟು ಹೋಗಿದ್ದಾಳೆ. ನೀನು ನನ್ನ ಶಾಪಕ್ಕೆ ಒಳಗಾಗಿದ್ದಿ, ಆದರೆ ನೀನು ದುಃಖಕ್ಕೆ ಒಳಗಾಗಿದ್ಯಾ. ಇವರು ನಮಗಿಬ್ಬರಿಗೂ ಕೂಡ ಯಾವಾಗ ಆ ಶಾಪಕ್ಕೆ ಮರಿಮಾರ್ಜನೆ ಅಂತ ಕೇಳಿದರೆ, ಎಲ್ಲಿಯ ತನಕ ಈ ಕಲಿಯುಗ ಇದೆಯೋ ಅಲ್ಲಿಯ ತನಕ ಈ ದುಃಖ ನಮಗಿದೆ. ಭಗವಂತನಿಗೆ ಯಾವ ರೀತಿಯ ದುಃಖ ಆದರೂ ಕೂಡ ಇದು ಬೇಕಾದ ಸಂದರ್ಭದಲ್ಲಿ ಕೃಷ್ಣ ತೋರಿಸಿಕೊಡ್ತಾನೆ, ರಾಮ ತೋರಿಸಿಕೊಂಡಿದ್ದಾನೆ. ಸೀತೆಯನ್ನು ರಾವಣ ಕರೆದುಕೊಂಡು ಹೋದಾಗ ಭಕ್ತರಿಗೆ ಹೊರಗಿನ ಲೌಕಿಕ ಜಗತ್ತಿಗೆ ತಾನು ಸೀತೆಯನ್ನು ಕಳೆದುಕೊಂಡಂತಹ ರೀತಿಯಲ್ಲಿ ನಾಟಕವನ್ನು ತೋರಿಸ್ತಾನೆ. ಇದೇ ರೀತಿಯಾಗಿ ಇಲ್ಲಿಯೂ ಕೂಡ ವಾಸ್ತವಿಕವಾಗಿ ಶ್ರೀವತ್ಸ ಕೌಸ್ತುಭ ಧಾರಿಯಾಗಿ ಹೃದಯದಲ್ಲಿರತಕ್ಕಂತಹ ಆವಾಸ ಸ್ಥಾನವುಳ್ಳಂತಹ ಭಗವಂತನಿಗೆ ಯಾವ ಕಾಲಕ್ಕೂ ಕೂಡ ಲಕ್ಷ್ಮಿಯಿಂದ ವಿಯೋಗ ಇಲ್ಲವೇ ಇಲ್ಲ. ಆದರೂ ಕೂಡ ಈ ಭೃಗುಮುನಿಯ ಒಂದು ನೆಪವನ್ನು ಇಟ್ಟುಕೊಂಡು ಆ ಲಕ್ಷ್ಮೀದೇವಿ ಹೊರಟು ಹೋಗಿದ್ದಾಳೆ ಅಂತ ಹೇಳಿದಾಗ ನಾನು ದುಃಖವುಳ್ಳವನಾಗ್ತೇನೆ ಅಂತ ಹೇಳ್ತಾನೆ ಅಂತ ಹೇಳಿದರೆ, ಆ ಭಗವಂತನ ನಾಟಕ ತುಂಬ ಉತ್ಕೃಷ್ಟವಾಗಿರ್ತಕ್ಕಂತಹದ್ದು. ಅಲ್ಲಿ ಹೇಳ್ತಾನಂತೆ, ಏನಾಗ್ತದೆ ಅಂತ ಕೇಳಿದರೆ, ಭವಿಷ್ಯದ ಧರ್ಮಶ್ರೇಷ್ಠ ಆಕಾಶದ ನಾಮ ಶೋಭಿದಾಸತೆ ಮೇ ಕನ್ಯಾ ನಾಮ್ನ ಪದ್ಮವತೀಂ ಶುಭ. ನನಗೆ ಅಲ್ಲಿ ಆ ಕಲಿಯುಗದಲ್ಲಿ ಆಕಾಶರಾಜ ಒಬ್ಬ ಇರ್ತಾನೆ. ಆ ಆಕಾಶರಾಜನ ಮಗಳಾಗಿರ್ತಕ್ಕಂತಹ ಪದ್ಮಾವತಿ, ಅವಳನ್ನು ನಾನು ವರಿಸ್ತೇನೆ, ಪದ್ಮಾವತಿಯನ್ನು ನಾನು ಪಾಣಿಗ್ರಹಣವನ್ನು ಮಾಡ್ತೇನೆ ಅಂತ ಹೇಳಿಕೊಂಡು ಹೇಳ್ತಾನೆ. ಆ ಕನ್ಯಾ ಪ್ರಧಾನ ಕಾಲದಲ್ಲಿ ಏನು ವರದಕ್ಷಿಣೆಯನ್ನಾಗಿ ಕಿರೀಟವನ್ನು ನೀಡ್ತಾನೆ. ಭಗವಂತ ಎಲ್ಲವನ್ನು ಮೊದಲೇ ಹೇಳ್ತಾನೆ, ನನಗೆ ಅವನು ಕಿರೀಟವನ್ನು ನೀಡ್ತಾನೆ. ಅದು ಆ ಶತಭಾರ 100 kg ಆ ಭಾರವುಳ್ಳಂತಹ ಒಂದು ಆ ಚಿನ್ನ, ಇನ್ನೂ ವಜ್ರ ವೈಢೂರ್ಯ ಇನ್ನಿತರ ಅಮೂಲ್ಯವಾಗಿರ್ತಕ್ಕಂತಹ ರತ್ನಗಳಿಂದಾಗಿ ಅದು ಅಲಂಕರಿಸಲ್ಪಟ್ಟಿರ್ತದೆ. ಅಂತಹ ಕಿರೀಟವನ್ನು ನನಗೆ ನೀಡ್ತಾನೆ ಅಂತ ಹೇಳ್ತಾನೆ. ಇನ್ನು ಎಲ್ಲವನ್ನೂ ಹೇಳ್ತಾನೆ ಭಗವಂತ. ಶುಕ್ರವಾರೇತು ಸಾಯಾನ್ನೇ ಕಿರೀಟಂ ಧಾರಯಾಮ್ಯಂ ಕಿರೀಟಕ ಧಾರಣೆ ಕಾಲೇ ನೇತ್ರೇ ಮೇ ಜಲಪೂರಿತೆ. ನನ್ನ ಆ ಕಿರೀಟವನ್ನು ನಾನು ಧಾರಣೆ ಮಾಡ್ತೇನೆ. ಧಾರಣೆ ಮಾಡತಕ್ಕಂಥ ಸಂದರ್ಭದಲ್ಲಿ ನನ್ನ ಅಶ್ರುಗಳು ಅದು ಜಲದಿಂದಾಗಿ ಪೂರಿತವಾಗ್ತವೆ ಎಂಬುದಾಗಿ ಬೇಕಾದಷ್ಟು ಹೀಗೆ ಎಲ್ಲವನ್ನೂ ಕೂಡ ವ್ಯವಸ್ಥಿತವಾಗಿ ಹೇಳ್ತಾನೆ. ಇಲ್ಲಿ ಏನು ಆನಂದಾಶ್ರು ಭಗವಂತನಿಗೆ ಅಶ್ರುಗಳು ಅಂತ ಹೇಳಿದರೆ, ಅದು ಅಶ್ರುಗಳು ಅಂತ ಹೇಳಿದರೆ ಅವನಿಗೆ ಯಾವ ಅಶ್ರುಗಳು ಇಲ್ಲ. ಆದರೂ ಆ ಅಶ್ರು ಅಂತ ಹೇಳಿದರೆ ನಮ್ಮಂತೆ ಒಂದು ಆ ಅಶ್ರುವನ್ನು ತೋರಿಸ್ತಾನೆ. ಅದು ಎಷ್ಟು ಕಾಲ ಅಂತ ಕೇಳಿದರೆ, ಕೇವಲ ಘಟಿಕ ಮಾತ್ರಂದೇ ಸುಖಂ ತತ್ರ ಭವಿಷ್ಯತಿ. ಕೇವಲ 6 ಘಟಿಕಾದಷ್ಟು ಅದು ಇರುವಂತಹದ್ದು ಆ ಸುಖ ಎಂಬುದಾಗಿ ಅದನ್ನು ಹೇಳ್ತಾನೆ. ತದನಂತರದಲ್ಲಿ ಇಷ್ಟನ್ನು ಹೇಳಿದ ಮೇಲೆ ಈ ರಾಜನು ಮತ್ತು ಶ್ರೀನಿವಾಸನು ಅಲ್ಲಿ ಸಂಭಾಷಣೆಯನ್ನು ಮಾಡ್ತಾರೆ. ಇದು ಸಂಭಾಷ್ಯ ರಾಜನು ತತ್ರಾಸ್ತೆ ಭಗವಾನರೇ ಕ್ಷತಕ್ಷಾಂತಿಂ ಸಮಾಕಾಂಕ್ಷನ್ ವೈದ್ಯಶಾಸ್ತ್ರ ವಿಶಾರದಂ. ತನ್ನ ಆ ಹಣೆಗೆ ಬಿದ್ದಿರತಕ್ಕಂತಹ ಏಟು ಅದನ್ನು ಆ ಬೃಹಸ್ಪತಿಯಿಂದಾಗಿ ಅದನ್ನು ಒಣಗಲಿಕ್ಕೋಸ್ಕರವಾಗಿ ಔಷಧಿಯನ್ನು ಬೇಕಾದಂತಹ ವ್ಯವಸ್ಥೆಯನ್ನು ಮಾಡಿಕೊಳ್ತಾನೆ. ತದನಂತರದಲ್ಲಿ ಹೇಳ್ತಾನೆ, ಆ ಬೃಹಸ್ಪತಿಯಿಂದಾಗಿ ಹೇಳ್ತಾನೆ ಬೃಹಸ್ಪತಿಗೆ ಏನು ಅಂತ ಕೇಳಿದರೆ, ಕ್ಷೀರಂ ಔದುಂಬರಂ ದೇವತಾ ಕಾರ್ಪಾಸಮರ್ಥ ಅರ್ಕಜಂ ಸಮ್ಮರಿತ್ವ ರಮಾಕಾಂತ ಚತೋಪರಿಧಾರಿತ. ಭಗವಂತನೇ ಅವನಿಗೆ ಅದಕ್ಕೆ ಬೇಕಾಗಿರತಕ್ಕಂಥ ವ್ಯವಸ್ಥೆ ಹೇಳ್ತಾನಂತೆ. ಏನು ಮಾಡಬೇಕು ಅಂತ ಕೇಳಿದ್ರೆ, ಹತ್ತಿ ಗಿಡದ ಹಾಲು, ಅದೇ ರೀತಿಯಾಗಿ ಇದನ್ನು ಆ ಹಣೆಗೆ ಭಗವಂತನಿಗೆ ಯಾವುದೂ ಬೇಕಾಗಿಲ್ಲ. ಆದರೂ ಕೂಡ ಆ ವ್ಯವಸ್ಥೆಯನ್ನು
ಈ ರೀತಿಯಾಗಿ ಮಾಡಬೇಕು ಎಂಬುದನ್ನು ತೋರಿಸಿಕೊಟ್ಟು ಆ ಬೃಹಸ್ಪತ್ಯಾಚಾರ್ಯರಿಗೆ ಈ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಹೇಳಿ ಅದರ ಮೂಲಕವಾಗಿ ನನಗೆ ಆಗಿರತಕ್ಕಂತಹ ಗಾಯಕ್ಕೆ ಅದನ್ನು ಆ ಲೇಪನವನ್ನು ಮಾಡಿ ಎಂಬುದಾಗಿ ಹೇಳಿಕೊಂಡು ಆ ಗುರುವಿಗೆ ಅಂದರೆ ಬೃಹಸ್ಪತ್ಯಾಚಾರ್ಯರಿಗೆ ಅದನ್ನು ಆಜ್ಞೆಯನ್ನು ನೀಡುತ್ತಾನೆ. ಅಲ್ಲಿ ಇಷ್ಟನ್ನು ಹೇಳಿದ ಮೇಲೆ ಏನಾಗ್ತದೆ ಅಂತ ಕೇಳಿದರೆ ಆ ಬೃಹಸ್ಪತ್ಯಾಚಾರ್ಯರಿಂದ ಔಷಧಿಯನ್ನು ಮಾಡಿದ ಮೇಲೆ ಅಲ್ಲಿಯೇ ಅವನು ಆ ವೆಂಕಟಗಿರಿಯಲ್ಲೇ ಅವನಿರ್ತಾನೆ. ಅಲ್ಲಿ ಏನಾಗಿರ್ತದೆ ಅಂತ ಕೇಳಿದರೆ ಆ ವೈಕುಂಠಗಿರಿಯಲ್ಲಿರ್ತಕ್ಕಂತಹ ಒಂದು ಆ ವಲ್ಮೀಕ ದೇವಕೀ ಸಾಕ್ಷಾತ್ ವಸುದೇವೋದ್ರಿಂದ್ರಣಿ ಬಲಭದ್ರ ಶೈಲಶೈಲು ಮಥುರಾ ವೆಂಕಟಾಚಲ ಭಗವಂತನ ಕೃಷ್ಣಾವತಾರವನ್ನು ಸ್ಮರಣೆ ಮಾಡ್ತಾನಂತೆ. ವಲ್ಮೀಕ ದೇವಕಿ ಏನು ವಲ್ಮೀಕವಿದೆ ಹುತ್ತವೇದಿದೆ ಅದು ದೇವಕಿಯಾಗಿರ್ತಾಳೆ. ತದನಂತರ ಅಲ್ಲಿ ವಸುದೇವೋದ್ರಿಂದ್ರಣಿ ಹುಣಸೆಯ ಮರ ಅದು ವಸುದೇವ. ಶೇಷಶೈಲ ಏನು ಗಿರಿ ಏನಿದೆ ಅದು ಬಲಭದ್ರ. ಮಥುರಾ ವೆಂಕಟಾಚಲ ಇನ್ನು ಆ ಇಡೀ ಮಥುರಾ ಧಾಮ ಆ ವೆಂಕಟ ಗಿರಿಯಾಗಿರುತ್ತದೆ ಎಂಬುದಾಗಿ ಅದನ್ನು ಆ ರೀತಿಯಾಗಿ ವ್ಯವಸ್ಥೆಯನ್ನು ಹೇಳ್ತಾರೆ. ಹೀಗೆ ಹೇಳಿದಾಗ ತದನಂತರದಲ್ಲಿ ಏನಾಗ್ತದೆ ಅಂತ ಕೇಳಿದರೆ ಅಲ್ಲಿಯೇ ಬಂದು ಎಲ್ಲ ದೇವತೆಗಳು ಎಲ್ಲ ಯಕ್ಷರು ಕಿನ್ನರರು ಎಲ್ಲರೂ ಕೂಡ ಬಂದು ಅಲ್ಲಿ ಆ ಶ್ರೀನಿವಾಸನನ್ನು ಸೇವಿಸ್ತಾರೆ. ಮುಕ್ತ ಬ್ರಹ್ಮ ಪಕ್ಷಿಗಳ ಮುಕ್ತ ರುದ್ರ ಮೃಗೋತ್ತಮ ಸನತ್ಕುಮಾರ ಪ್ರಮುಖ ವಾನರಾಧ್ಯ ದ್ವಿಜೋತ್ತಮ ಭಗವಂತ ಮಾನುಷ ದೇಹವನ್ನು ಧರಿಸಿಕೊಂಡು ಇಲ್ಲಿ ವಲ್ಮೀಕದಲ್ಲಿದ್ದಾನೆ. ಆ ವಲ್ಮೀಕದಲ್ಲಿರತಕ್ಕಂತಹ ಭಗವಂತನನ್ನು ಎಲ್ಲ ಋಷಿಗಳು ಮುಕ್ತ ಬ್ರಹ್ಮರು ಮುಕ್ತ ರುದ್ರರು ಸನತ್ಕುಮಾರಾದ ಋಷಿಗಳು ಎಲ್ಲ ದೇವತೆಗಳು ಪ್ರಮುಖರಾಗಿರ್ತಕ್ಕಂಥದ್ದು ಎಲ್ಲರೂ ಕೂಡ ಬಂದು ಅಲ್ಲಿ ಭಗವಂತನನ್ನು ಸೇವೆ ಮಾಡ್ತಾ ಇದ್ದಾರೆ. ಅಲ್ಲಿಗೆ ಆ ಭಗವಂತನ ಅಲ್ಲಿರತಕ್ಕಂತಹ ಶ್ರೀ ವೆಂಕಟಾದ್ರೇ ಮಹಿಮಾನಮುತ್ತಂ ನಜಾನನತೆ ಬ್ರಹ್ಮ ಶಿವೇಂದ್ರ ಪೂರ್ವಕ ಇಡೀ ದೇವತೆಗಳ ಗಣಗಳು ಬಂದು ಅಲ್ಲಿ ಸೇವೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಭಗವಂತನಿರತಕ್ಕಂತಹ ಸ್ಥಳದ ಮಹಿಮೆ ಅಷ್ಟೊಂದು ಅದ್ಭುತವಾಗಿರತಕ್ಕಂತಹದ್ದು, ಅಷ್ಟೊಂದು ಅಪರಿಮಿತವಾಗಿರತಕ್ಕಂತಹದ್ದು ಎಂಬುದಾಗಿ ಅದನ್ನು ಹೇಳಿದ ನಂತರ ಆ ಭಗವಂತನಿಗೆ ಋಷಿಗಳು ಏನು ಹೇಳ್ತಾರೆ ಅಂತ ಕೇಳಿದರೆ ಈ ಸೂತ ಪುರಾಣಿಕರು ಹಾಗೆ ಶೌನಕರು ಆ ಸೌನಕರ ಸಂವಾದ ರೂಪವಾಗಿರ್ತಕ್ಕಂತಹ ಸಂದರ್ಭದಲ್ಲಿ ಹೇಳ್ತಾನಂತೆ, ಚರಿತ್ರೆಯನ್ನು ನೀವು ಹೇಳಬೇಕು ಅಂತ ಹೇಳಿದಾಗ ಆ ಚೋಳ ರಾಜನಿಗೆ ಶ್ರೀನಿವಾಸನು ಮಾಡಿರ್ತಕ್ಕಂತಹ ನಿಬಂಧನೆ, ತದನಂತರದಲ್ಲಿ ವೈಕುಂಠಪತಿಯು ಆ ಭಗವಂತ ಭೂಮಿಗೆ ಬಂದಿರತಕ್ಕಂತಹದ್ದು, ತಾನು ಬೃಹಸ್ಪತ್ಯಾಚಾರ್ಯರ ಮೂಲಕವಾಗಿ ಆ ಔಷಧಿಯ ಸೇವೆಯನ್ನು ಎಲ್ಲವನ್ನೂ ನಾವು ಕೇಳಿದೆವು. ಇದರಿಂದ ನಂತರ ನಮಗೆ ಏನು ಆ ಆಕಾಶರಾಜ ಯಾರು, ಆ ಭಗವಂತನ ವ್ಯವಸ್ಥೆ ಏನು, ಆ ಆಕಾಶರಾಜನ ಮಗಳನ್ನು ಪದ್ಮಾವತಿಯನ್ನು ಭಗವಂತ ಯಾವ ರೀತಿಯಾಗಿ ಭರಿಸ್ತಾನೆ, ಇಲ್ಲಿ ಇವರಿಬ್ಬರ ಆ ಭೇಟಿ ಅತಿ ಯಾವ ರೀತಿಯಾಗಿರುತ್ತದೆ ಎಂಬುದನ್ನು ನಮಗೆ ಹೇಳಬೇಕು ಅಂತ ಹೇಳಿದಾಗ ಅದನ್ನು ಮುಂದಿನ ವ್ಯವಸ್ಥೆಯನ್ನು ಕಥೆಯನ್ನು ಸೂತ ಪುರಾಣಿಕರು ಹೇಳ್ತಾರಂತೆ. ಕದಾಚಿತ್ ವೆಂಕಟೇಶಸ್ತು ಔಷಧಾರ್ಥಂ ಸ್ವಯಂವರಿ ಗಮನಾಭಿಮುಖೋ ಭೂತ್ವ ನಿರ್ಜಗಾಮ ಅರುಣೋದಯೇ. ಆ ಭಗವಂತ ತನ್ನ ಮೇಲೆ, ತನ್ನ ತಲೆಯ ಮೇಲೆ ಆ ತೇರುವಿನಿಂದಾಗಿ ಬ್ರಹ್ಮ ಅದೊಂದು ಕೇವಲ ನಿಮಿತ್ತ ಕಾರಣ, ಅದರಿಂದ ಆ ಔಷಧಕ್ಕೋಸ್ಕರವಾಗಿ ಮತ್ತೆ ಪುನಃ ಅದಕ್ಕೆ ಒಂದು ರೀತಿಯಾಗಿರ್ತಕ್ಕಂಥ ಔಷಧಿಯನ್ನು ಮಾಡಬೇಕು ಅಂತ ಹೇಳಿಕೊಂಡು ಅರುಣೋದಯ ಕಾಲದಲ್ಲಿ ಹೋಗ್ತಾನೆ. ಹೋಗತಕ್ಕಂಥ ಸಂದರ್ಭದಲ್ಲಿ ತಾನು ಆ ವೃಷಭಾಸುರ ಎನ್ನುವಂತಹ ಆ ವರಾಹಮೂರ್ತಿಯನ್ನು ಹಂದಿಯನ್ನು ಭೇಟಿಯಾಡಲಿಕ್ಕೆ ಹೋಗಿ ಆ ವೃಷಭಾಸುರ ಎಂಬಂತಹ ರಾಕ್ಷಸನನ್ನು ಜಯಿಸಿ ಅಲ್ಲಿ ಆ ಶ್ರೀನಿವಾಸನನ್ನು ನೋಡ್ತಾರೆ. ಅಂತಹ ಆ ಸಂದರ್ಭದಲ್ಲಿ ಆ ಹಂದಿಗಳು, ಆ ವರಾಹಗಳು ಯಾರು ಅಂತ ಕೇಳಿದಾಗ ಅವನ ಮೇಲೆ ಗರ್ಜಿಸ್ತಾ ಬರ್ತಾವಂತೆ. ಆವಾಗ ಆ ವರಾಹವನ್ನು, ಆ ಹಂದಿಗಳನ್ನು ನೋಡಿ ಭಗವಂತ ಏನು ಹೇಳ್ತಾನೆ ಅಂತ ಕೇಳಿದ್ರೆ ಅಲ್ಲಿಂದ ಒಂದೇ ಕ್ಷಣಕ್ಕೆ ತಾನು ಅಲ್ಲಿ ತನ್ನ ರೂಪವನ್ನು ಮರೆಮಾಚಿ ಬಿಡ್ತಾನೆ. ಮರೆಮಾಚಿದಾಗ ಏನಾಗ್ತದೆ ಅಂತ ಕೇಳಿದರೆ ತದನಂತರದಲ್ಲಿ ಆ ವಿಷ್ಣು ಭಗವಂತ ಮರೆಯಾಗ್ತಾನೆ. ಭಗವಂತ ಮರೆಯಾದ ಮೇಲೆ ಆ ವೈಕುಂಠದಿಂದ ಭಗವಂತನೇ ಬಂದಿದ್ದಾನೆ ಅಂತ ಹೇಳಿಕೊಂಡು ಅವನನ್ನು ಮಾತಾಡಿಸ್ತಾವೆ ಅವುಗಳು. ಇದು
ಏನು ಅಂತಂದರೆ ಭಗವಂತ ನೋಡ್ತಾನೆ. ನೋಡಿದಾಗ ಈ ರೀತಿಯಾಗಿರ್ತಕ್ಕಂಥ ಒಂದು ರೀತಿಯಾಗಿರ್ತಕ್ಕಂತಹ ಮೋಹನವನ್ನು ಮಾಡ್ತಾ ಇದ್ದಾನೆ. ಇದು ಯಾವ ಕಾರಣಕ್ಕೋಸ್ಕರವಾಗಿ ಅವನು ಮೋಹನೆಯನ್ನು ಮಾಡ್ತಾ ಇದ್ದಾನೆ ಎಂದು ಕೇಳಿದಾಗ ಆವಾಗ ಅದಕ್ಕೆ ಉತ್ತರ ಕೊಡ್ತಾನಂತೆ, ನಾನು ಯುಗಾನುಸಾರವಾಗಿ, ದೇಶಕ್ಕನುಸಾರವಾಗಿ, ಕಾಲಕ್ಕೆ ಅನುಸಾರವಾಗಿ, ಅಂದರೆ ಅದಕ್ಕೆ ವ್ಯವಸ್ಥೆ ನಡೆದ ಯಥಾ ಯುಗಂ ಯಥಾ ದೇಶಂ ಯಥಾ ಕಾಲಂ ಯಥಾ ವಯ ಯಥಾವತಾರಂ ಆಕಾಂಕ್ಷನ್ ರಮತೆ ಪ್ರಾಕೃತೋ ಯಥಾ. ಯುಗಧರ್ಮಕ್ಕನುಸಾರವಾಗಿ, ಕಾಲಧರ್ಮಕ್ಕನುಸಾರವಾಗಿ, ದೇಶಧರ್ಮಕ್ಕನುಸಾರವಾಗಿ ಎಲ್ಲ ನಿಬಂಧನೆಯನ್ನು ಇಟ್ಟುಕೊಂಡು ನಾನು ಪ್ರಾಕೃತರಾಗಿ ನಾನು ಮನುಷ್ಯ ಧರ್ಮವನ್ನು ಭಗವಂತ ಮನುಷ್ಯ ಧರ್ಮವನ್ನು ಎತ್ತಿ ಬಂದಾಗ ಏನು ಮಾಡ್ತಾನೆ ಕೇಳಿದರೆ ಮನುಷ್ಯರಂತೆ ಅವನ ಪ್ರವೃತ್ತಿಯನ್ನು ಮಾಡ್ತಾನಂತೆ. ಅದು ಯಾಕೆ ಅಂತ ಕೇಳಿದರೆ ನರ ಜನ್ಮವನ್ನು ತಾಳಿದ ತಕ್ಷಣ ನರಕ್ಕೆ ಜನ್ಮಕ್ಕೆ ಬೇಕಾಗಿರತಕ್ಕಂತಹ ಪ್ರವೃತ್ತಿಯನ್ನು ಅವನು ತೋರಿಸಿಕೊಡ್ತಾನೆ. ತದನಂತರದಲ್ಲಿ ಹೀಗೆ ಹೇಳಿದಾಗ ವಿಶೇಷವಾದ ಸ್ತುತಿಯನ್ನು ಭಗವಂತನನ್ನು ಹೇಳ್ತಾರೆ. ವರಾಹಗಳು ಮಾತಾಡ್ತಾವಂತೆ, ನೀನು ಅದ್ಭುತವಾಗಿರತಕ್ಕಂಥ ವೈಕುಂಠವನ್ನು ಬಿಟ್ಟು ಈ ಒಂದು ಕಾರಣಕ್ಕೆ ಯಾವ ಕಾರಣಕ್ಕೋಸ್ಕರ ಬಂದಿದ್ಯಾ? ತ್ಯಕ್ವಾ ವೈಕುಂಠಲೋಕಂ ಕಿಮರ್ಥಂ ಯಹಾಗತಃ ತದ್ವದಸ್ವ ಮಹಾಭಾಗ. ಅದ್ಭುತವಾಗಿರತಕ್ಕಂತಹ ವೈಕುಂಠ ಲೋಕ ಇದೆ. ಆ ವೈಕುಂಠ ಲೋಕದಲ್ಲಿ ಎಲ್ಲ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಗಳು ಇರುವಾಗ ಈ ಕಾರಣದಲ್ಲಿ ನಿನಗೆ ಯಾವ ಕಾರಣಕ್ಕೋಸ್ಕರಗಾದರೂ ಇಲ್ಲಿ ಬಂದಿದ್ಯಾ ಅಂತ ಕೇಳಿದಾಗ ಆವಾಗ ಶ್ರೀನಿವಾಸ ಮಾತು ಹೇಳ್ತಾನೆ ಏನು ಅಂತ ಕೇಳಿದರೆ, ಭೃಗೋರಂಗ್ರೆ ಪ್ರಹಾರಾಚ ರಮಾ ಕೊಲ್ಲಾಪುರಂ ಗತ ತೇನ ದುಃಖೇನ ಹಂತಂತಹ ತ್ಯಕ್ವಾ ವೈಕುಂಠಮತ್ವಂ. ಹಿಂದೆ ಭೃಗು ಮಹರ್ಷಿಗಳು ನಾನು ನನ್ನ ಮಡದಿಯ ಜೊತೆಗೆ ಲಕ್ಷ್ಮಿಯ ಜೊತೆಗಿದ್ದಾಗ ಅವರು ಬರ್ತಾರೆ. ಬಂದಿರತಕ್ಕಂತಹ ಭೃಗುವನ್ನು ನಾನು ನೋಡಿಲ್ಲ. ಆ ಸಂದರ್ಭದಲ್ಲಿ ಭೃಗು ಮಹರ್ಷಿಗಳು ನನ್ನ ಎದೆಯ ಸ್ಥಾನಕ್ಕೆ ಅವರು ತಾಡನೆಯನ್ನು ಮಾಡ್ತಾರೆ. ಈ ತಾಡನನ್ನು ಸಹಿಸಿಕೊಳ್ಳಿಕ್ಕಾಗದೇ ಇರುವವಳಾಗಿ ನನ್ನ ಮಡದಿ ಅವಳು ಕೊಲ್ಲಾಪುರವನ್ನು ಸೇರಿದ್ದಾಳೆ. ಈ ಒಂದು ನನ್ನ ಮಡದಿ ಅವಳು ಬಿಟ್ಟು ಹೋಗಿದ್ದರಿಂದಾಗಿ ನಾನು ದುಃಖದಿಂದಾಗಿ ನಾನು ಕೂಡ ವೈಕುಂಠವನ್ನು ಬಿಟ್ಟು ಅವಳನ್ನು ಅರಸಿಕೊಂಡು ನಾನು ಭೂಮಿಯನ್ನು ಹೊಂದಿದ್ದೇನೆ ಅಂತ ಹೇಳಿದಾಗ ಹೇಳ್ತಾನೆ ಶ್ರೀನಿವಾಸ ಮಾತಾಡ್ತಾನಂತೆ, ನೀವು ಈ ಭೂಮಿಪತಿಯಾಗಿರತಕ್ಕಂಥವರು, ನೀವು ನಾನು ಇದ್ದಾಗ ನಾನು ವಲ್ಮೀಕವನ್ನು ಆಶ್ರಯಿಸಿಕೊಂಡಿದ್ದೆ. ಆ ವಲ್ಮೀಕವನ್ನು ಆಶ್ರಯಿಸಿಕೊಂಡಿರತಕ್ಕಂಥ ಸಂದರ್ಭದಲ್ಲಿ ಒಬ್ಬ ಚೋಳರಾಜನಲ್ಲಿರತಕ್ಕಂತಹ ಒಬ್ಬ ದನ ಕಾಯತಕ್ಕಂತಹ ವ್ಯಕ್ತಿ ನನಗೆ ಕುಠಾರದಿಂದಾಗಿ ಹೊಡೆದಿದ್ದಾನೆ. ಹರಿತವಾಗಿರತಕ್ಕಂತಹ ಕೊಡಲಿಯಿಂದ ನಾನು ಏಟಲು ತಿಂದವನಾಗಿದ್ದೇನೆ. ಅದರ ಔಷಧಿಗೋಸ್ಕರವಾಗಿ ನಾನು ಈ ಕಾನದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದೇನೆ ಅಂತ ಹೇಳಿದಾಗ ಅದಕ್ಕೆ ಆ ಸಂದರ್ಭದಲ್ಲಿ ನೀವು ನಮಗೆ ದೈವವಶಾತ್ ನನಗೆ ನೀವು ಸಿಕ್ಕಿದಿರಿ ಅಂತ ಹೇಳಿದಾಗ ವರಾಹರೂಪಿಯಾಗಿರತಕ್ಕಂತಹ ಭಗವಂತ ಹೇಳ್ತಾನಂತೆ, ನಿಮಗೆ ಇಲ್ಲಿ ನೀನು ವ್ಯವಸ್ಥೆಯನ್ನು ಪಡ್ಕೊಳ್ಬೋದು. ಆದರೆ ಏನು ಅಂತ ಕೇಳಿದ್ರೆ, ಉವಾಚ ವಚನಂ ದೇವಂ ಸ್ಥಳಂ ಮೌಲ್ಯೇನ ಗೃಹ್ಯತಾಂ ಇತಿವಾಕ್ಯಂ ತತ್ಕೃತ್ವ ಪ್ರೋವಾಚ ಮಧುರಂ ವಚಃ. ಈ ಸ್ಥಳಕ್ಕೆ ನೀನು ಇರಬೇಕು ಅಂತ ಹೇಳಿದರೆ ನಾನಿಲ್ಲಿ ಸ್ಥಳವನ್ನು ಕೇಳ್ತಾ ಇದ್ದಾನೆ ಶ್ರೀನಿವಾಸ. ಆ ಸಂದರ್ಭದಲ್ಲಿ ವರಾಹ ಹೇಳ್ತಾನೆ, ನಾನು ನಿನಗೆ ಸ್ಥಳವನ್ನು ನೀಡ್ತೇನೆ. ಸ್ಥಳವನ್ನು ನೀಡುವುದಕ್ಕೆ ಏನಾಗಬೇಕು ಅಂತ ಕೇಳಿದರೆ ಅದಕ್ಕೆ ಪ್ರತಿಯಾಗಿ ನನಗೆ ಈ ಸ್ಥಳಕ್ಕೆ ಬೇಕಾಗಿರತಕ್ಕಂತಹ ಮೌಲ್ಯವನ್ನು ನನಗೆ ಕೊಡಬೇಕು ಅಂತ ಹೇಳಿದಾಗ ಹೇಳ್ತಾನಂತೆ, ಪ್ರಥಮಂ ದರ್ಶನಂ ಸ್ಯಾತ್ ನೈವೇದ್ಯಂ ಕ್ಷೀರಸೇಚನಂ ಇದಮೇ ವರಂ ದ್ರವ್ಯಂ ದದಾಮಿ ಕರುಣಾನಿಧೇ. ಭಗವಂತ ಅವನಿಗೆ ಕೊಟ್ಟಿರತಕ್ಕಂತಹ ಮೌರ್ಯ ಏನು ಅಂತ ಕೇಳಿದರೆ, ವರ ಏನು ಅಂತ ಕೇಳಿದರೆ, ನನ್ನ ದರ್ಶನವನ್ನು ಮಾಡುವುದಕ್ಕಿಂತ ಮೊದಲು ನಿನ್ನ ದರ್ಶನವನ್ನು ಮಾಡಬೇಕು. ತದನಂತರದಲ್ಲಿ ನನಗೆ ನೈವೇದ್ಯವಾಗುವುದಕ್ಕಿಂತ ಮೊದಲು ನಿನಗೆ ನೈವೇದ್ಯವಾಗಬೇಕು. ನಿನ್ನ ಅಭಿಷೇಕಾನಂತರ ನನ್ನ ಅಭಿಷೇಕಾದಿಗಳು ನಡೆಯಲಿ. ಹೀಗೆ ಎಲ್ಲ ವ್ಯವಸ್ಥೆಯನ್ನು
ಇದೇ ನಿನಗೆ ನಾನು ಕೊಡತಕ್ಕಂತಹ ಮೌಲ್ಯ. ಅದಕ್ಕೋಸ್ಕರವೇ ಈಗ ನಾವು ಭಗವಂತನನ್ನು ಆ ತಿರುಪತಿಯಲ್ಲಿರತಕ್ಕಂತಹ ತಿರುಮಲದಲ್ಲಿರತಕ್ಕಂತಹ ಭಗವಂತನನ್ನು ನೋಡಲಿಕ್ಕೆ ಹೋಗಬೇಕು ಅಂತ ಹೇಳಿದರೆ ಆ ಅಧಿಪತಿಯಾಗಿರ್ತಕ್ಕಂತಹ ವರಾಹನ ದರ್ಶನ ಮಾಡಬೇಕು ಅಂತ. ಆರಂಭದಲ್ಲಿ ಆ ವರಾಹನ ದರ್ಶನವನ್ನು ಮಾಡಿ ವರಾಹರೂಪಿಯಾಗಿರ್ತಕ್ಕಂತಹ ಭಗವಂತನನ್ನು ದರ್ಶನವನ್ನು ಮಾಡಿ ಆ ಭೂದೇವಿಯಿಂದ ಆಲಿಂಗಿತನಾಗಿರ್ತಕ್ಕಂತಹ ವರಾಹ, ಅದರ ನಂತರ ನಾವು ಆ ಶ್ರೀನಿವಾಸನ ದರ್ಶನವನ್ನು ಮಾಡುವಂತಹದ್ದು. ಇದು ಯಾಕೆ ಅಂತ ಕೇಳಿದರೆ ಅವನಿಗೆ ಭಗವಂತನಲ್ಲಿ ಭೇದ ಇಲ್ಲ, ನೇಹನಾನಾಸ್ತಿ, ಶ್ರೀನಿವಾಸ ಬೇರೆ ಅಲ್ಲ, ಆ ವರಾಹ ಬೇರೆ ಅಲ್ಲ. ಆದರೂ ಕೂಡ ಅಲ್ಲಿರತಕ್ಕಂತಹ ವ್ಯವಸ್ಥೆಯನ್ನು ಇದು ಶ್ರೀನಿವಾಸನೇ ಉದಾಲಿ ಅವನಿಗೆ ನೀಡಿರತಕ್ಕಂತಹ ವರ. ನನಗೆ ದರ್ಶನವಾಗುವುದಕ್ಕಿಂತ ಮೊದಲು ನಿನ್ನ ದರ್ಶನವನ್ನು ಮಾಡಬೇಕು, ಅಭಿಷೇಕ ನೈವೇದ್ಯ ಎಲ್ಲವೂ ಕೂಡ ಆರಂಭದಲ್ಲಿ ನಿನಗಾಗಲಿ, ತದನಂತರ ನನ್ನ ಅಭಿಷೇಕಾದಿಗಳು ನಡೆಯಲಿ ಅಂತ ಹೇಳಿಕೊಂಡು ಇದೇ ನನಗೆ ನಾನು ನಿನಗೆ ಕೊಡತಕ್ಕಂತಹ ಮೌಲ್ಯ, ಇದನ್ನು ಬಿಟ್ಟು ನನಗೆ ಯಾವುದೇ ರೀತಿಯಾಗಿರತಕ್ಕಂತಹ ಮೌಲ್ಯ ನನ್ನಲ್ಲಿಲ್ಲ ಅಂತ ಹೇಳಿದಾಗ ಅವನಿಗೆ ಹೇಳ್ತಾನೆ, ಅದೌ ಹರೇ ಪಾದ ಮಾತ್ರ ಪ್ರಮಾಪತೆ, 100 ಹೆಜ್ಜೆಗಳ ಒಂದು ಅಳತೆಯುಳ್ಳಂತಹ ಭಗವಂತ ಆ ವರಾಹ ಅವನಿಗೆ ದಾನವನ್ನಾಗಿ ನೀಡ್ತಾನೆ, ನೆಲವನ್ನು ನೀಡ್ತಾನೆ. ಯಾಕೆ ಕೊಟ್ಟ ಅಂತ ಕೇಳಿದರೆ ಪರಸ್ಪರ ವಿನೋದೌತೌ ಕುರುವಾಣು ಏಕರೂಪಿಣೋ ಮೋಹನಾರ್ಥಂ ಭಕ್ತಾನ ಭಕ್ತಿ ಸಿದ್ಧಯೇ. ಆ ಪರಶುರಾಮ ರಾಮರು ಯುದ್ಧವನ್ನು ಮಾಡುತ್ತಾರೆ. ಪರಶುರಾಮರು ಬೇರೆ ಅಲ್ಲ, ರಾಮ ಬೇರೆ ಅಲ್ಲ. ಪರಶುರಾಮ ರಾಮರು ಯುದ್ಧವಾಗಿದೆಯಲ್ವಾ ಅಂತ ಹೇಳಿದರೆ ಹೌದು. ಅಲ್ಲಿ ಏನಾಗಿದೆ ಅಂತ ಕೇಳಿದರೆ ಪರಶುರಾಮನ ಹೊಟ್ಟೆಯ ಒಳಗೆ ಒಬ್ಬ ಆ ಅಸುರ ತಾನು ಅವಧ್ಯತ್ವ ವರವನ್ನು ಪಡ್ಕೊಂಡಿರ್ತಾನೆ. ಆ ಅವಧ್ಯತ್ವ ವರವನ್ನು ಪಡ್ಕೊಂಡ ಮೇಲೆ ತಾನು ಎಲ್ಲಿ ಆಶ್ರಿತನಾಗ್ತಾನೆ ಅಂತ ಕೇಳಿದರೆ ಯಾರಿಗೆ ನಾಶವೇ ಇರೋ ಅಂಥವನ ಪರಶುರಾಮನ ಹೊಟ್ಟೆಯನ್ನೇ ಹೋಗಿ ಆಶ್ರಯವನ್ನು ಪಡ್ಕೊಳ್ತಾನೆ. ಆವಾಗ ರಾಮದೇವರು ಏನು ಮಾಡ್ತಾರೆ ಅಂತ ಕೇಳಿದರೆ ರಾಮದೇವರು ಬಿಟ್ಟಿರತಕ್ಕಂತಹ ಬಾಣ ಅದು ಪರಶುರಾಮನ ಹೊಟ್ಟೆಯಲ್ಲಿರತಕ್ಕಂತಹ ಒಬ್ಬ ಅಸುರನನ್ನು ಅದು ಸಂಹಾರ ಮಾಡ್ತದೆ. ವಸ್ತುತಃ ಪರಶುರಾಮನಾಗಲಿ ರಾಮನಾಗಲಿ ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಭೇದವಿಲ್ಲ. ಅದು ಅದೇ ರೀತಿಯಾಗಿ ಇಲ್ಲಿ ಶ್ರೀನಿವಾಸನಿಗೂ ಆ ಭೂವರಾಹರೂಪಿ ಸ್ವಾಮಿಗೂ ಯಾವುದೇ ರೀತಿಯಾಗಿರ್ತಕ್ಕಂತಹ ಭೇದ ಇಲ್ಲ. ಆದರೂ ಕೂಡ ಏನಾಗಿದೆ ಅಂತ ಕೇಳಿದರೆ ಆ ಪರಸ್ಪರ ವಿನೋದವು, ಆ ಪರಸ್ಪರ ವಿನೋದಕ್ಕಾಗಿ ಮತ್ತು ಮೋಹನಾರ್ಥಂ, ಇದು ದೈತ್ಯರಿಗೆ ಒಂದು ರೀತಿಯಾಗಿ ಮೋಹನ, ದೈತ್ಯರು ಇದರಿಂದಾಗಿ ಅವರು ಮೋಹಿತರಾಗಬೇಕು ಎಂಬುದೊಂದು ಕಾರಣ. ಇನ್ನೊಂದು ಭಕ್ತರಿಗೆ ನನ್ನಲ್ಲಿ ಅತಿಯಾಗಿರ್ತಕ್ಕಂತಹ ಭಕ್ತಿ ಬರಬೇಕು ಎಂಬಂತಹ ಕಾರಣದಿಂದಾಗಿ ಈ ರೀತಿಯಾಗಿರತಕ್ಕಂತಹ ಒಂದು ಮೋಹನವನ್ನು ಮಾಡ್ತಾರೆ. ಇನ್ನೊಂದು ಏವಂ ಹೇ ಕ್ರೀಡತೆ ತತ್ರ ವರಾಹಿ ವೆಂಕಟೇಶ್ವರ ದಾರಭ್ಯದರ ಕಾಂತೋ ಬಕುಲಾಂ ಭಾಗ ಕಾರಣಿ. ಅಲ್ಲಿ ಆ ವರಾಹಮೂರ್ತಿಯ ವರಾಹನ ಭಗವಂತನ ಸೇವೆಗೋಸ್ಕರವಾಗಿ ಬಕುಳಾದೇವಿಯನ್ನು ಅಲ್ಲಿಗೆ ಸೇವಕರಾಗಿ ಅಲ್ಲಿ ನಿಯೋಜನೆಯನ್ನು ಮಾಡ್ತಾನೆ. ಅರ್ಪಯಾಮಸ ದೇವಾಯ ತಾಂಧರಾಪತಿ, ಅವಳು ಆ ಬಕುಲ ಮಾಲೆಯ ಮೂಲಕವಾಗಿ ರುಚಿಯಾಗಿರತಕ್ಕಂತಹ ಅನ್ನಾದಿಗಳನ್ನು ಮಾಡುವ ಮೂಲಕವಾಗಿ ತದನಂತರದಲ್ಲಿ ಶ್ರೀನಿವಾಸನಿಗೆ ವ್ಯವಸ್ಥೆ ಹೀಗೆ ಎಲ್ಲವನ್ನೂ ಮಾಡಿಕೊಂಡು ಕೊಡುತ್ತಾ ಕ್ಷೀರಾದಿಗಳನ್ನು ಪಾನೀಯಾದಿಗಳನ್ನು ನೀಡಿ ತದನಂತರ ಅದನ್ನು ಸೇವೆಯನ್ನು ಮಾಡ್ತಾ ಇದ್ದಾಳೆ. ಆ ಶ್ರೀನಿವಾಸನ ಕಾಯಕ್ಕೆ ಬೇಕಾಗಿರತಕ್ಕಂತಹ ಔಷಧಿಯನ್ನು ತದನಂತರದಲ್ಲಿ ಭಗವಂತ ಮಲಗಿದಾಗ ಅವನ ಆ ಕಾಲನ್ನು ಒತ್ತುವ ಮೂಲಕವಾಗಿ ಹೀಗೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಸೇವೆಯನ್ನು ಅವಳು ಮಾಡ್ತಾಳೆ. ಹೀಗೆ ಹೇಳ್ತಾ ಇದ್ದ ಮೇಲೆ ಋಷಿಗಳು ಹೇಳ್ತಾ ಇರುತ್ತೆ, ಈಗ ದೇವತೆಗಳ ಬರುವಿಕೆ ವರಾಹನ ಪ್ರಥಮ ದರ್ಶನವನ್ನು ನಾವು ಕೇಳಿದೆವು, ಇನ್ನೂ ವ್ಯವಸ್ಥೆ ಏನು ಅಂತ ಕೇಳಿದಾಗ ಅದಕ್ಕೆ ಆ ಬಕುಲಾದೇವಿಯ ಯಾರು ಬಕುಳೆ ಯಾರು, ಇಲ್ಲಿ ಆ ಬಕುಲಾದೇವಿಯನ್ನು ನಿಯೋಜನೆ ಮಾಡಬೇಕು ಅಂತ ಹೇಳಿದರೆ ಆ ಬಕುಳಾದೇವಿ ಯಾರು, ಆ ಬಕುಳಾದೇವಿಯನ್ನೇ ಅಲ್ಲಿಗೆ ಯಾವ ಕಾರಣಕ್ಕೋಸ್ಕರವಾಗಿ ನಿಯೋಜನೆ ಮಾಡಿರತಕ್ಕಂತಹದ್ದು ಅಂತ ಹೇಳಿದಾಗ ಅದಕ್ಕೆ ಹೇಳ್ತಾ ಇರುತ್ತೆ, ಬಕುಲ ಕೃಷ್ಣಸ್ಯ ಜನನೀಶಬಹುದು ಅದೃಷ್ಟ ನಂತರೋಪಸ್ಯ ಕೃಷ್ಣಸ್ಯ ತನಯಸ್ಯ ಕಲ್ಯಾಣ ಸುಖದಂತಸ್ಯ ಹೃದಯಾಯತಂ ಹರಿಂ. ಅವಳು ಸಾಕುತಾಯಿಯಾಗಿರತಕ್ಕಂಥ ಯಶೋದೆಯೇ ಬಕುಳೆ. ಆ ಯಶೋಧಾದೇವಿಯೇ ಈಗ ಬಕುಳಾದೇವಿಯಾಗಿ ಅವಳು ಬಂದಿದ್ದಾಳೆ. ಅವಳು ಭಗವಂತನ ಅಪರಿಮಿತವಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ
ಯಶೋಧ ಕೃಷ್ಣ ವಿವಾಹವನ್ನು ನಾನು ನೋಡಬೇಕು ಅಂತ ಅಲ್ಲಿ ಕೇಳಿರ್ತಾಳೆ. ಅದಕ್ಕೋಸ್ಕರವಾಗಿ ಆ ವಿವಾಹೋತ್ಸವವನ್ನು ನೋಡಬೇಕು ಅಂತ ಹೇಳಿಕೊಂಡು ಅವಳು ಮತ್ತೆ ಪುನಃ ಅವತಾರವನ್ನೆತ್ತಿ ಬಂದಿದ್ದಾಳೆ ಅಂತ ಹೇಳಿದಾಗ ಜನ್ಮನ್ಯಂತರೇ ಆ ಭಗವಂತ ಅವಳ ಇಷ್ಟವನ್ನು ಪೂರೈಸೋದಕ್ಕೋಸ್ಕರವಾಗಿ ಆ ವಿವಾಹವನ್ನು ನೋಡಬೇಕು, ಅದಕ್ಕೋಸ್ಕರವಾಗಿ ಆ ವಿವಾಹವನ್ನು ನೋಡುವುದಕ್ಕೋಸ್ಕರವಾಗಿ ನಾನು ಅವಳಿಗೆ ವರವನ್ನು ನೀಡ್ತಾನೆ ಭಗವಂತ. ಏನು ಅಂತ ಕೇಳಿದರೆ, ನಾನು ಇನ್ನು ಮುಂದೆ ಪದ್ಮಾವತಿಯನ್ನು ವಿವಾಹವನ್ನು ಆಗುವವನಿದ್ದೇನೆ. ಆ ಪದ್ಮಾವತಿಯನ್ನು ವಿವಾಹವಾಗುವಂತಹ ಸಂದರ್ಭದಲ್ಲಿ ನಾನು ಪದ್ಮಾವತಿಯನ್ನು ವಿವಾಹ ಮಾಡಿಕೊಳ್ಳುವ ಮೂಲಕವಾಗಿ ನಿನಗೆ ಏನು ಈಗ ಅಪೇಕ್ಷೆ ಇದೆ, ನನ್ನ ವಿವಾಹವನ್ನು ನೋಡಬೇಕು ಅಂತ ಆ ವಿವಾಹದ ಅಪೇಕ್ಷೆಯನ್ನು ನಾನು ನನಗೆ ಪೂರೈಸ್ತೇನೆ ಅಂತ ಹೇಳಿದಾಗ ಆ ಯಶೋದೆ 28ನೇ ಕಲಿಯುಗದಲ್ಲಿ ಆ ಭಗವಂತನನ್ನು ಈ ವೆಂಕಟಾಚಲದಲ್ಲಿ ಅವ ಇರ್ತಾನೆ. ಅವಳ ಸಂದರ್ಭದಲ್ಲಿ ಆ ಮೋಕ್ಷವಾಗುವುದಕ್ಕೋಸ್ಕರವಾಗಿ ಸಜ್ಜನರಿಗೆ ಮೋಕ್ಷ ಉಂಟಾಗಬೇಕು ಎಂಬಂತಹ ದೃಷ್ಟಿಯಿಂದಾಗಿ ಅಲ್ಲಿ ವಿವಾಹವನ್ನು ಮಾಡ್ತಾ ಇರ್ತಾನೆ. ಆ ವಿವಾಹವನ್ನು ಮಾಡುವಂತಹ ಸಂದರ್ಭದಲ್ಲಿ ಆ ಭೂವರಾಹ ರೂಪಿಯಾಗಿರ್ತಕ್ಕಂತಹ ಭಗವಂತ ಅಲ್ಲಿ ಆ ಬಕುಳಾದೇವಿಯನ್ನು ನಿಯೋಜನೆಗೋಸ್ಕರವಾಗಿ ಅಲ್ಲಿ ಆ ವರಾಹನ ವ್ಯವಸ್ಥೆಗೋಸ್ಕರವಾಗಿ ಅವನಿಗೆ ಬೇಕಾಗಿರತಕ್ಕಂತಹ ಎಲ್ಲ ವ್ಯವಸ್ಥೆಯನ್ನು ಮಾಡುವುದಕ್ಕೋಸ್ಕರವಾಗಿ ಆ ಬಕುಳಾದೇವಿಯ ನಿಯೋಜನೆಯನ್ನು ಮಾಡ್ತಾನೆ. ಹೀಗೆ ಆ ಭಗವಂತ ಶ್ರೀನಿವಾಸ ಆ ವೆಂಕಟ ಪರ್ವತದಲ್ಲಿ ವ್ಯವಸ್ಥಿತವಾಗಿ ವಿಹಾರವನ್ನು ಮಾಡ್ತಾ ಇರ್ತಾನೆ. ಅವಳು ಈ ವ್ಯವಸ್ಥೆಯನ್ನು ಹೇಳಿದ ಮೇಲೆ ಏನಾಗ್ತದೆ ಅಂತ ಕೇಳಿದರೆ, ಹನುಮತ ಪೂಜೆಯೇನೋಮಿ ಸ್ವಯಂ ಅರ್ಜುನ ವರ್ತನೆ ಓಗುಣನಯೇ ಧರೆ ಕ್ರೀಡಾ ವಿಚಿತ್ರ ನೆನಪಾವಿನಿ. ಭಗವಂತನ ಈ ಅತ್ಯದ್ಭುತವಾಗಿರತಕ್ಕಂತಹ ವಿಹಾರವನ್ನು ಯಾರು ತಾನೇ ಹೊಗಳಲಿಕ್ಕೆ ಸಾಧ್ಯವಾಗ್ತದೆ? ಯಾರು ತಾನೇ ಅವನ ಈ ಅದ್ಭುತವಾಗಿರತಕ್ಕಂತಹ ಕ್ರೀಡೆಯನ್ನಾದರೂ ನಾವು ನೋಡಲಿಕ್ಕೆ ಆಗದೆ ಎಂಬುದಾಗಿ ಹೇಳಿದಾಗ ಅದನ್ನು ಸೂತ ಪುರಾಣಿಕರು ಎಲ್ಲ ರೀತಿಯಲ್ಲಿ ಋಷಿಗಳು ಅದನ್ನು ಹೇಳ್ತಾ ಇರ್ತಾರೆ. ತದನಂತರದಲ್ಲಿ ಏನಾಗಿದೆ ಅಂತ ಕೇಳಿದರೆ, ಈ ಕ್ಷೇತ್ರಸ್ಯ ಮಹಿಮಾ ಸಾಕ್ಷಾತ್ ರಮಾಕಾಂತ ಕಿಂ ತತ್ರ ಸಕೃತಾಂಬಲಂ ಭೋಜನ್ಮಾರ್ಜೈ ಪುಣ್ಯೈ. ಈ ವರಾಹ ಕ್ಷೇತ್ರದ ಮಹಿಮೆ ಅದು ತುಂಬ ಅಗಾಧವಾಗಿರತಕ್ಕಂತಹದ್ದು. ಅಲ್ಲಿ ಏನಿದೆ, ಮೊದಲಿಗೆ ಹೇಳಿದ್ದಾರೆ ಪುಷ್ಕರಣಿಯ ವ್ಯವಸ್ಥೆಯನ್ನು ಹೇಳುವಾಗ ಆ ಪುಷ್ಕರಣಿಯಲ್ಲಿ ಗಂಗಾದಿ ತೀರ್ಥಗಳು, ಅದೇ ರೀತಿಯಾಗಿ ಎಲ್ಲ ದೇವತೆಗಳ ಸನ್ನಿಧಾನ, ಇದೆಲ್ಲವೂ ಕೂಡ ಪಾಪಕ್ಕೆ ನಮ್ಮಲ್ಲಿರತಕ್ಕಂತಹ ಪಾಪಗಳು ಏನೆಲ್ಲ ಇದೆ ಅದೆಲ್ಲವನ್ನೂ ಕೂಡ ನಾಶ ಮಾಡತಕ್ಕಂತಹ ವ್ಯವಸ್ಥೆ ಆ ವೆಂಕಟಗಿರಿಯ ದರ್ಶನದಿಂದಾಗಿ ಆಗ್ತದೆ ಅಂತ ಹೇಳಿದಾಗ ತದನಂತರದಲ್ಲಿ ಹೇಳ್ತಾನಂತೆ ಆ ಸೂತ ಪುರಾಣಿಕರು ಮತ್ತೆ ಪುನಃ ಈ ಋಷಿಗಳ ಮಾತಿಗೆ ಕೇಳಿದಾಗ ಅದಕ್ಕೆ ಒಂದು ಉತ್ತರವನ್ನು ಕೊಡ್ತಾರಂತೆ. ಕದಾಚಿತ್ ವೆಂಕಟೇಶಸ್ತು ಕುದುರೆಯನ್ನು ಏರಿಕೊಂಡು ಬರ್ತಾನೆ. ಏರಿಕೊಂಡು ಬಂದಾಗ ಅವನು ಯೋಚನೆಯನ್ನು ಮಾಡ್ತಾನಂತೆ. ಏನು ಅಂತ ಕೇಳಿದರೆ, ಕುದುರೆಯಾಗಿ ಬಂದಿರತಕ್ಕಂಥವರು ಸಾಕ್ಷಾತ್ ವಾಯುದೇವರು. ಆ ವಾಯುದೇವರು ಕುದುರೆಯಾಗಿ ಬರ್ತಾರೆ. ತತ್ವಾಭಿಮಾನಿ ದೇವತೆಯಾಗಿರ್ತಕ್ಕಂತಹ ಲಕ್ಷ್ಮೀದೇವಿ ಅವಳು ಸೂತ್ರವಾಗಿರ್ತಾಳೆ. ಸೂತ್ರವಾಗಿರತಕ್ಕಂಥ ಸಂದರ್ಭದಲ್ಲಿ ಈ ಎಲ್ಲ ಕುದುರೆಯನ್ನು ದೇವತೆಗಳು ಪೂಜಿಸ್ತಾರೆ. ಈಶದ್ಧೌತಂ ಅದು ಅದ್ಭುತವಾಗಿರತಕ್ಕಂತಹ ಆ ಆಭರಣಗಳಿಂದ ಅಲಂಕರಿಸಿಕೊಂಡಿರತಕ್ಕಂತಹದ್ದು. ಭಗವಂತ ಹೇಗೆ ಬಂದಿರ್ತಾನೆ ಅಂತ ಕೇಳಿದರೆ, ಸಕಲಾಭರಣಗಳಿಂದ ಅಲಂಕೃತನಾಗಿರ್ತಾನೆ. ಎಲ್ಲ ತನ್ನ ಎಲ್ಲ ಅದ್ಭುತವಾಗಿರ್ತಕ್ಕಂತಹ ಮಡಿಯನ್ನು ಹುಟ್ಟಿಕೊಂಡು ಹೀಗೆ ಎಲ್ಲ ರೀತಿಯಾಗಿರ್ತಕ್ಕಂತಹ ಸೊಂಟದಲ್ಲಿಯೂ ಕೂಡ ಎಲ್ಲ ಆಭರಣಗಳನ್ನು ಕಟ್ಟಿಕೊಂಡು ಬಂದಿರ್ತಾನೆ. ಹೀಗೆ ಬಂದಾಗ ಏನಾಗ್ತದೆ ಅಂತ ಕೇಳಿದರೆ, ಅವನು ಆ ಬಿಲ್ಲು ಬಾಣ ಇತ್ಯಾದಿಗಳನ್ನು ಧರಿಸಿಕೊಂಡು ಬರ್ತಾನಂತೆ. ತಾನು ಬೇಟೆಗೆ ಹೋಗಬೇಕು ಅಂತ ಬರ್ತಾನೆ. ಬೇಟೆಗೆ ಹೋಗಬೇಕು ಅಂತ ಬಂದಾಗ ತಾನು ಪೂರ್ತಿ ಅದ್ಭುತವಾಗಿರತಕ್ಕಂತಹ ಬೇಕಾಗಿರತಕ್ಕಂಥ ಎಲ್ಲ ಶಸ್ತ್ರಗಳನ್ನು ಹಿಡಿದುಕೊಂಡು ಬರ್ತಾನೆ. ಅಂತಹ ಆ ವಾಯುವೇಗಂ ಮನೋಜವಂ ಅಯಂ ವೃತ್ತ ಸಮಾಕೀರ್ಣ ಆ ಯಾವುದೆಲ್ಲ ಸಾಮಗ್ರಿಗಳು ಬೇಕು, ಎಲ್ಲ ರೀತಿಯಾಗಿರ್ತಕ್ಕಂತಹ ಬಂಗಾರದ ವರ್ಣಗಳು, ಭಗವಂತನ ವರ್ಣ ಎಲ್ಲ ರೀತಿಯಾಗಿರ್ತಕ್ಕಂತಹ ಭಗವಂತ ಬಂದು ಆ ಕುದುರೆಯನ್ನು ಏರಿಕೊಂಡು ಬರ್ತಾನೆ. ಆ ಕುದುರೆಯನ್ನು ಏರಿಕೊಂಡು ಬಂದಾಗ
ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದ್ರೆ ತತ್ರ ಏಕಂ ಹಸ್ತಿಪಂ ದೃಷ್ಟ ಒಂದು ಮದಭರಿತವಾಗಿರತಕ್ಕಂತಹ ಆನೆಯನ್ನು ನೋಡ್ತಾನೆ. ಆನೆಯನ್ನು ನೋಡಿ ಅದನ್ನು ಭಗವಂತ ಸಹಂತು ಮನೋಗಮತ ಅದನ್ನು ಸಂಹಾರ ಮಾಡಬೇಕು ಅಂತ ಹೇಳಿಕೊಂಡು ಅದನ್ನು ಅನುಸರಿಸಿಕೊಂಡು ಹೋಗ್ತಾನೆ. ಸ ಜಗಾಮ ಮನೇ ದೂರ ಬಹಳ ದೂರ ತನಕ ಹೋಗ್ತಾನೆ. ಹೋದಾಗ ಇಲ್ಲಿ ಹೋದರೂ ಕೂಡ ಆ ಅರಣ್ಯದ ಮಧ್ಯದಲ್ಲಿ ಆ ಆನೆಯನ್ನು ಹಿಂಬಟ್ಟಿಸಿಕೊಂಡು ಹೋಗ್ತಾನೆ. ಹೋದಾಗ ಏನಾಗ್ತದೆ ಅಂತ ಕೇಳಿದರೆ ಆ ಅರಣ್ಯದ ಮಧ್ಯದಲ್ಲಿ ಅದು ತಾನು ಬೇರಿಸಿಕೊಂಡು ಬಂದಿರತಕ್ಕಂತಹ ಭಗವಂತನನ್ನು ಕುರಿತು ಸೊಂಡಿಲನ್ನು ಎತ್ತಿ ದಂಡವತ್ವ ಶುಂಡಂ ಉತ್ಕಮ್ಯ ಗರ್ಜೆಯನ್ನು ಅದು ತನ್ನ ಸೊಂಡಿಲನ್ನು ಎತ್ತಿ ರಕ್ಷಣೆ ಮಾಡುವಂತೆ ಎಂಬುದಾಗಿ ಹೇಳ್ತದೆ. ತದನಂತರದಲ್ಲಿ ಅಲ್ಲಿಂದ ಆ ರಕ್ಷಣೆ ಮಾಡು ಅಂತ ಹೇಳಿಕೊಂಡು ಅಲ್ಲಿಂದ ಅದು ಹೊರಟು ಹೋಗ್ತದೆ. ಹೀಗೆ ವ್ಯವಸ್ಥೆಯಾಗಿ ಹೊರಟು ಹೋದಾಗ ಆ ಶ್ರೀನಿವಾಸನಿಗೆ ಒಂದು ಅಲ್ಲಿರತಕ್ಕಂತಹ ಕೆಲವು ಕನ್ಯೆಯರು ಅವನಿಗೆ ಕಾಣ್ತಾರಂತೆ. ಯಾರು ಅವರು ಅಂತ ಕೇಳಿದಾಗ ಇವರು ಯಾರು, ಈ ಕನ್ಯೆಯರು ಯಾರು, ಯಾವ ಕಾರಣಕ್ಕೋಸ್ಕರ ಈ ಕಾಡಿನಲ್ಲಿದ್ದಾರೆ, ಯಾರ ಮಕ್ಕಳು, ಇದನ್ನು ನನಗೆ ಹೇಳಬೇಕು ಅಂತ ಹೇಳಿದಾಗ ಹೇಳ್ತಾರೆ ಆ ಕನ್ಯೆಯರು ಬೇರೆ ಯಾರು ಅಲ್ಲ, ಮತ್ತೇನು ಅಂತ ಕೇಳಿದರೆ ಆ ಋಷಿಗಳು ಆ ಕನ್ಯೆಗೆ ಶುದ್ಧವಾಗಿರತಕ್ಕಂತಹ ಅದನ್ನು ಹೇಳಬೇಕು ಅಂತ ಕೇಳಿದಾಗ ಅದನ್ನು ತಿಳಿಸ್ತಾರೆ. ಅವು ಯಾರು ಅಂತ ಕೇಳಿದರೆ ತತ್ಕಲ್ಪಾಂತೆ ವತ್ಸರಾಣ ಸಹಸ್ರೇಜ ಸಮಾಗತೆ ಚಂದ್ರವಂಶೇ ನೃಪಕ್ಕಶ್ಚಿ ಸುವೀರ ಇತಿ ನಾಮಕಃ. ಆ ಸುವೀರ ಎಂಬಂತಹ ರಾಜ ಅವನು ಚಂದ್ರವಂಶದಲ್ಲಿರತಕ್ಕಂಥವನು. ಆ ಚಂದ್ರವಂಶದಲ್ಲಿರತಕ್ಕಂತಹ ಒಬ್ಬ ಸುವೀರ ಎಂಬಂತಹ ರಾಜ ಅವನು ಬರ್ತಾನೆ. ಅವನಿಗೆ ಆಕಾಶರಾಯ, ತೋಂಡಮಾನರಾಯ ಹೀಗೆ ಬೇರೆ ಬೇರೆ ಹೆಸರುಗಳಿರತಕ್ಕಂತಹ ಒಬ್ಬ ರಾಜರು ಶ್ರೇಷ್ಠರುಗಳು ಮಕ್ಕಳಾಗಿ ಬರ್ತಾರೆ. ಅದರಲ್ಲಿ ಈ ಆಕಾಶರಾಯ ಮತ್ತು ಈ ತೋಂಡಮಾನ ಏನಿದ್ದಾರೆ ಅವರು ಭಗವಂತನಲ್ಲಿ ಅತ್ಯಂತ ಭಕ್ತಿಯುಳ್ಳವರಾಗ್ತಾರೆ. ಅದರಲ್ಲಿ ಹಿರಿಯನವನಾಗಿರ್ತಕ್ಕಂಥವನು ಆಕಾಶರಾಜ, ಎರಡನೆಯವನು ಅವನು ಕನಿಷ್ಠ ತೋಂಡಮಾನ. ಆ ಎರಡನೆಯವನಾಗಿರ್ತಕ್ಕಂಥವನು ಆ ತೋಂಡಮಾನವನು ಅವನು ಕನಿಷ್ಠನು ಅಂತ ಹೇಳಿಕೊಂಡು ಅವನ ದೃಷ್ಟಾಂತವನ್ನು ಹೇಳ್ತಾ ಬರ್ತಾರೆ. ಅವನು ಆ ಆಕಾಶರಾಜನಿದ್ದಾಗ ಏನು ರಾಜ್ಯ ತುಂಬ ಸಮೃದ್ಧಿಯಾಗಿತ್ತು. ಎಲ್ಲ ರೀತಿಯಾಗಿ ಸರ್ವ ರೀತಿಯಾಗಿ ಒಂದು ಯಾವ ರೀತಿಯಾಗಿ ಒಂದು ರಾಜ್ಯ ಇರಬೇಕು ಆ ರೀತಿಯಾಗಿ ಸರ್ವ ಸಂಪತ್ತುಗಳಿಂದಲೂ ಕೂಡ ಅದು ಭರಿತವಾಗಿತ್ತು. ಅಂತಹ ಆ ರಾಜನು ಅವನು ಪರಿಪಾಲನೆ ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಆ ಎಲ್ಲ ರಾಜರುಗಳು ಕೂಡ ಹೇಗೆ ಆ ಅಂಬರೀಷ ರಾಜ ತಾನು ರಾಜ್ಯಭಾರವನ್ನು ಮಾಡುವಾಗ ಯಾವ ರೀತಿಯಾಗಿದ್ದರೂ ಅದೇ ರೀತಿಯಾಗಿ ಇಲ್ಲಿಯೂ ಕೂಡ ಎಲ್ಲ ರಾಜರುಗಳು ಕೂಡ ಧರ್ಮನನ್ನು ನಿರತರಾಗಿದ್ದರು ಅಂತ ಹೇಳ್ತಾನೆ. ಅಲ್ಲಿ ಆ ಆಕಾಶ ರಾಜ ಇದ್ದಾಗ ಒಂದು ಬಾರಿ ಏನಾಗ್ತದೆ ಅಂತ ಕೇಳಿದರೆ ಆ ಆಕಾಶ ಕುದುರೆ ಈ ಎಲ್ಲ ರಾಜ್ಯದ ಸುಖವನ್ನು ತಾನು ಅನುಭವಿಸಿದ್ದೇನೆ. ತದನಂತರದಲ್ಲಿ ನಾನು ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ದಾನವನ್ನು ಮಾಡಿದ್ದೇನೆ. ಇನ್ನು ತೀರ್ಥಯಾತ್ರವನ್ನು ಮಾಡಿದ್ದೇನೆ. ಇನ್ನು ಈ ಪಿತೃಗಳಿಗೆ ಮೋಕ್ಷವನ್ನು ಕೊಡತಕ್ಕಂತಹ ಸುಖವನ್ನು ಪುತ್ರ ಸುಖವಾದ ನನಗಿಲ್ಲ. ಪುತ್ರ ಅಂತ ಹೇಳಿದ್ರೆ ಏನು ಅಂತ ಕೇಳಿದ್ರೆ ಪುಮ್ನಾನರಕಾತ್ರಾಯತೆ ಪುತ್ರ ಅಂತ. ಪುತು ಎಂಬಂತಹ ನರಕದಿಂದಾಗಿ ರಕ್ಷಣೆ ಮಾಡಲಿರತಕ್ಕಂಥವನು ಪುತ್ರ. ಅಂತಹ ಒಂದು ಅನುಭವದಿಂದ ಪುತ್ರನ ಸೌಖ್ಯ ನನಗಿಲ್ಲ, ಪುತ್ರನಿಲ್ಲ. ಅದಕ್ಕೋಸ್ಕರವಾಗಿ ನನಗೆ ಆ ಪುತ್ರ ಸಂತಾನ ಬೇಕು ಅಂತ ಹೇಳಿಕೊಂಡು ಆ ಪುತ್ರ ಸಂತಾನ ಇಲ್ಲ ಎಂಬುದಾಗಿ ನಾನು ಖಿನ್ನತೆಗೆ ಒಳಗಾಗಿದ್ದೇನೆ ಅಂತ ಹೇಳಿದಾಗ ಅದಕ್ಕೆ ಹೇಳ್ತಾನಂತೆ, ನೇತ್ರಾಭ್ಯಾಂ ದೇವದೃಷ್ಟಂ ಪುತ್ರಸ್ಯ ಮುಖಭಂಗಜಂ. ನನ್ನ ಈ ಕಣ್ಣುಗಳಿಂದಾಗಿ ನಾನು ಮಗನನ್ನು ನೋಡೇ ಇಲ್ಲ ಅಂತ ಹೇಳಿಕೊಂಡು ತಾನು ಆ ದುಃಖವನ್ನು ಪಡ್ತಾನೆ. ಇನ್ನು ಪುತ್ರ ಸಂತಾನವಿಲ್ಲವೆಂದರಿಂದಾಗಿ ದುರ್ಗತಿಷ್ಠ ಭವೇತ್. ನಮಗೆ ದುರ್ಗತಿಗಳು ಪುತ್ರನ
ಇಲ್ಲದಿದ್ದರೆ ಅವನು ಯಾವುದೋ ಒಂದು ಶ್ರಾದ್ದಾದಿಗಳನ್ನು ಮಾಡಿಕೊಂಡು ತನ್ಮೂಲಕವಾಗಿ ನಮಗೆ ಆ ಪಿತೃಲೋಕವನ್ನಾದರೂ ಅವನು ನಮಗೆ ನೀಡ್ತಾನೆ. ಇದು ಪುತ್ರನು ಇಲ್ಲವಾದ್ದರಿಂದಾಗಿ ನಮಗೆ ಆ ಶ್ರಾದ್ದಾದಿಗಳನ್ನು ಮಾಡತಕ್ಕಂಥವರಿಲ್ಲ. ಅದಕ್ಕೋಸ್ಕರವಾಗಿ ನರಕವನ್ನು ಹೊಂದಬೇಕಾದಂತಹ ಭಯ ಇದೆ, ಸುಖತಿ ಇದೆ ಅಂತ ಹೇಳಿದಾಗ ಇನ್ನೂ ಹೀಗೆ ಆ ಪುತ್ರನಿಲ್ಲವಾದ್ದರಿಂದಾಗಿ ನಾನು ಒಮ್ಮೆಯೂ ಸಹ ಇದರೊಂದಿಗೆ ಕೂತುಕೊಂಡು ನಾನು ಊಟವನ್ನು ಮಾಡಿಲ್ಲ. ಹೀಗೆ ವ್ಯವಸ್ಥಿತವಾಗಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ದುಃಖವನ್ನು ನಾನು ಅನುಭವಿಸ್ತಾ ಇದ್ದೇನೆ ಅಂತ ಹೇಳಿದಾಗ ಅದಕ್ಕೆ ಹೇಳ್ತಾನೆ, ಕಿಂ ಕರೋಮಿ ಮಹೀದೇವ ಕ್ವ ಗಚ್ಛಾಮಿತ್ಯಕಾಗತಿ. ಈ ನನಗೆ ಸಂಸಾರವೆಂಬಂತಹ ಈ ಅಬ್ಧಿಯಿದೆ, ಅದನ್ನು ದಾಟುವಂತಾದರೂ ಬಗೆ ಹೇಗೆ? ಯಾಕೆ ಪುತ್ರನಿದ್ದರೆ ತನ್ಮೂಲಕವಾಗಿ ಆದರೂ ನನಗೆ ಏನೋ ಒಂದು ಕ್ರಿಯೆಗಳನ್ನು ಮಾಡಿಕೊಂಡು ತನ್ಮೂಲಕವಾಗಿ ನನಗೆ ಆ ದುರ್ಗತಿಗಳಿಂದ ಅವನು ಮೋಕ್ಷವನ್ನು ನೀಡ್ತಾನೆ. ಇದಿಲ್ಲವಾದ್ದರಿಂದಾಗಿ ಅದಿಲ್ಲ ಎಂಬುದಾಗಿ ನಾನು ದುಃಖಿತನಾಗಿದ್ದೇನೆ ಅಂತ ಹೇಳಿದಾಗ ಅದಕ್ಕೆ ಆ ಅಳತಕ್ಕಂತಹ ಹೆಂಡತಿಯನ್ನು ನೋಡಿಕೊಂಡು ಸಂತೈಸ್ತಾನಂತೆ. ಏನು ಅಂತಂದರೆ, ಅಷ್ಟಮಿ ವಾತು ದಶಮಿ ಕೃತೋ ದಾರ ಸಂಗ್ರಹ ಏನಾರ್ಜಿತಂ ಬ್ರಹ್ಮನ್ ಉಪವೇಶಿತ ಮಧ್ಯಮೇ. ಈ ಅತಿ ವಿಶ್ವಾಸದಿಂದ ನಾನು ನನ್ನ ಮಗನನ್ನು ಕರೆದುಕೊಂಡು ಹೋಗಲಿಲ್ಲ, ನನ್ನ ಮಗನ ಉಪನಯನಾದಿ ಸಂಸ್ಕಾರಗಳನ್ನು ನಾನು ಮಾಡಲಿಲ್ಲ. ಇನ್ನು ನನಗೆ ಪಟ್ಟಾಭಿಷೇಕವನ್ನು ಮಾಡಿಕೊಂಡು ಮಗನಿಗೆ ಪಟ್ಟಾಭಿಷೇಕಿತನನ್ನಾಗಿ ಮಾಡಿ ತನ್ಮೂಲಕವಾಗಿ ನಾನು ಅರಣ್ಯವಾಸಾದಿಗಳನ್ನು ನಾನು ಹೋಗಲಿಕ್ಕಾಗಲಿಲ್ಲ. ನಾನು ಅದರಿಂದಾಗಿ ನಾನು ದರಿದ್ರನಾಗಿದ್ದೇನೆ ಅಂತ ಹೇಳಿದಾಗ ಇದಕ್ಕೆ ಉಪಾಯವನ್ನು ಹೇಳಬೇಕು ಅಂತ ಹೇಳಿದಾಗ ಹೇಳ್ತಾನೆ, ಸುಪುತ್ರವಂತಃ ಖಲು ಭಾಗ್ಯವಂತೋ ಅಪುತ್ರವಂತಹ ಖಲು ಭಾಗ್ಯಹೀನ ಸಂಸಾರ ಸಾಗರ ಉತ್ತರಣೇಕೆ ಶಕ್ತ ಕಾನೋಗತಿ ಕರ್ಮ ಫಲಾನುಭೋಗಿನ. ಗಂಡು ಮಕ್ಕಳುಳ್ಳವರು ಅವರು ಭಾಗ್ಯವಂತರಾಗಿರ್ತಾರೆ, ಇಲ್ಲದವರು ಭಾಗ್ಯಹೀನರಾಗಿರ್ತಾರೆ ಅಂತ ಎಂಬುದಿಲ್ಲ. ಯಾಕೆ? ಆ ಮಾಡಿದ ಸುಕೃತ ದುಷ್ಕೃತ ಕರ್ಮಕ್ಕನುಸಾರವಾಗಿ ಫಲವನ್ನು ಅನುಭವಿಸುವಂಥದ್ದಷ್ಟೇ. ಅದಕ್ಕೋಸ್ಕರವಾಗಿ ನಾವು ಈ ಸಂಸಾರ ಎಂಬಂತಹ ಸಮುದ್ರವನ್ನು ದಾಟುವಂತಹ ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳಿದಾಗ ಅದಕ್ಕೆ ಉತ್ತರವನ್ನು ಕೊಡ್ತಾರಂತೆ. ಯಾವ ರೀತಿಯಾಗಿರತಕ್ಕಂತಹ ಮಗ ಅಂತ ಕೇಳಿದಾಗ ಹೇಳ್ತಾನೆ, ವಿಸ್ತೀರ್ಣ ಪತ್ರೇಶು ರಮಾಕೃತಿಂ ಶುಭಾಂ ದೃಷ್ಟ್ವಾ ಸಂತೋಷ ಪುನಃ ನೈವೇರ್ಯ ದತ್ತಾ ಭಗವತ್ ಪ್ರಚೋದಿತಾಂ ಕನ್ಯಾಂ ಕುಮಾರಿ ಕುಸುಮಾಭವನೇತ್ರಾಂ. ಆ ಭಗವಂತನನ್ನು ಕನ್ಯೆಯನ್ನು ತೋರಿಸ್ತಾನೆ. ತೋರಿಸಿದಾಗ ಆ ಕನ್ಯೆಯನ್ನು ಯಾರು ಕೊಟ್ಟದ್ದು ಅಂತ ಹೇಳಿದರೆ ಭಗವಂತನೇ ನನಗೆ ಒಂದು ಹೆಣ್ಣು ಮಗವನ್ನು ನೀಡ್ತಾನೆ. ಹೆಣ್ಣು ಮಗುವನ್ನು ನೀಡಿದಾಗ ಆ ಹೆಣ್ಣು ಮಗು ಹೇಗೆ ಬಂತು ಅಂತ ಕೇಳಿದರೆ ಭಗವಂತನೇ ನಮಗೆ ನೀಡಿರತಕ್ಕಂತಹದ್ದು ಹೊರತು ಆ ಆಕಾಶ ರಾಜ ಪುತ್ರ ಸಂತಾನ ಇಲ್ಲ ಅಂತ ಹೇಳಿಕೊಂಡು ದುಃಖಿತನಾಗಿರ್ತಾನೆ. ಆ ಸಂದರ್ಭದಲ್ಲಿ ಆ ಅದ್ಭುತವಾಗಿರತಕ್ಕಂತಹ ಒಂದು ಆ ಲಕ್ಷ್ಮೀ ಸ್ವರೂಪಳಾಗಿರತಕ್ಕಂತಹ ಆ ಕನ್ಯೆಯನ್ನು ನೋಡಿ ಅವನು ತುಂಬ ಸಂತೋಷವನ್ನು ಆನಂದವನ್ನು ಅನುಭವಿಸ್ತಾನೆ. ತದನಂತರದಲ್ಲಿ ಆ ಕನ್ಯೆಯನ್ನು ಹಿಡಿದುಕೊಂಡು ತನ್ನ ಮಡದಿಯಾಗಿರತಕ್ಕಂತಹ ಧರಣೀದೇವಿಗೆ ಹೇಳ್ತಾನಂತೆ, ಇದು ನಮಗೆ ಮಗು, ಇದನ್ನು ನಾವು ಚೆನ್ನಾಗಿ ನಿನ್ನ ಮಗುವಿನಂತೆ ಇದನ್ನು ನೀನು ಸಾಕಬೇಕು ಅಂತ ಹೇಳಿಕೊಂಡು ಚೆನ್ನಾಗಿ ಇದನ್ನು ಪೋಷಿಸುವಂತೆ ಎಂಬುದಾಗಿ ಅವಳ ಕೈಗೆ ನೀಡ್ತಾನೆ. ಅವಳ ಕೈಗೆ ನೀಡಿ ತದನಂತರದಲ್ಲಿ ಹೇಳ್ತಾನಂತೆ, ಈ ಅವಳಿಗೆ ಬೇಕಾಗಿರತಕ್ಕಂತಹ ವ್ಯವಸ್ಥೆಯನ್ನು ಮತ್ತೆ ಪುನಃ ಗರ್ಭಿಣಿ ಶ್ರೀ ಗರ್ಭಚಿನ್ನ ಚಕಾರಸ ಪಂಚಮೇ ಸಮಾಜ ಸಂಪ್ರಾಪ್ತಿ ಸೀಮಂತಂ ಧರ್ಮಮುಂಗವ. ಅವಳಿಗೆ ಸೀಮಂತಾದಿ ಸಂಸ್ಕಾರಗಳನ್ನು ಮಾಡ್ತಾನೆ. ಸೀಮಂತಾದಿ ಸಂಸ್ಕಾರಗಳನ್ನು ಮಾಡಿಕೊಂಡು ತದನಂತರದಲ್ಲಿ ಅಲ್ಲಿ ಮತ್ತೆ ಪುನಃ ಒಂದು ಗಂಡು ಮಗು ಹುಟ್ಟುತ್ತದೆ. ಅದನ್ನು ನಕ್ಷತ್ರಗಳನ್ನು ಎಲ್ಲವನ್ನೂ ಕೂಡ ತೋರಿಸಿ ತದನಂತರದಲ್ಲಿ ಆ ಮಗು ಹುಟ್ಟಿದ್ದರ ನಿಮಿತ್ತವಾಗಿ ಒಂದು ದಾನಾದಿಗಳನ್ನು ನೀಡ್ತಾನೆ. ಗವಾಂ ಕೋಟಿದಾಸ್ತ್ರಾಣಿ ಅಶ್ವಾನಾಂ ಅಯುತಂ ತದಾ ನವಧಾನ್ಯಾದಿಕಂ ದಾನಂ ವಿನಾ ಶ್ರೀಶಸ್ತ್ರಶಾಮರೇ. ಎಲ್ಲ ಧಾನ್ಯಾದಿಗಳನ್ನು ನೀಡಿ ತದನಂತರದಲ್ಲಿ ಹೇಳ್ತಾನಂತೆ, ಆ 12ನೇ ದಿವಸದಲ್ಲಿ ಹುಟ್ಟಿರತಕ್ಕಂತಹ ಮಗುವಿಗೆ
ಸಂಸ್ಕಾರವನ್ನು, ನಾಮಕರಣ ಸಂಸ್ಕಾರವನ್ನು ಮಾಡಬೇಕು ಅಂತ ಹೇಳಿಕೊಂಡು ಆ ಸಂಸ್ಕಾರವನ್ನು ಮಾಡ್ತಾನೆ. ಅದಕ್ಕೆ ಏನಿರ್ತಾನೆ ಅಂತ ಕೇಳಿದರೆ ಹೆಸರು ಬಹುವಿಪ್ರಾಣ ಭೋಜನ ಕೃತವಾನ್ ನಾಮ್ನಾತು ವಸುಧಾನ ಇದೆ ಅಂತ. ಅವ ಮಗುವಿಗೆ ವಸುಧಾನ ಅಂತ ಹೆಸರಿಟ್ಟುಕೊಂಡು ಅದನ್ನು ನಾಮಕರಣವನ್ನು ಮಾಡ್ತಾನೆ. ಈ ವಸುಧಾನ ಎಂಬಂತಹ ಮಗ ಅವನು ಹೇಗಿರ್ತಾನೆ ಅಂತ ಕೇಳಿದರೆ ಆ ಆಕಾಶರಾಜನ ಮಗನ ಮಹಿಮೆಯನ್ನು ನಾವು ಕೇಳಿದೆವು. ತದನಂತರದಲ್ಲಿ ಆ ಮಗಳಾಗಿರ್ತಕ್ಕಂತಹ ಮಗಳಿಗೆ ಏನು ಹೆಸರಿಡ್ತಾನೆ ಅಂತ ಕೇಳಿದರೆ ಅವಳಿಗೆ ಪದ್ಮಾವತಿ ಅಂತ ಎಂಬುದಾಗಿ ಅವಳಿಗೆ ಹೆಸರಿಡ್ತಾನೆ. ಆ ಪದ್ಮಾವತಿ ಅಂತ ಹೆಸರಿಟ್ಟು ಇಬ್ಬರೂ ಕೂಡ ಅವರು ಆ ವರ್ಧಮಾನೋ ಸುತೋ ದೃಷ್ಟ ರಾಜ ಸಂತೋಷವಾಗತಃ ಆ ಇಬ್ಬರೂ ಮಕ್ಕಳು ಕೂಡ ಆ ಬೆಳೆಯತಕ್ಕದನ್ನು ನೋಡಿ ಆ ರಾಜ ಸಂತೋಷವನ್ನು ಅನುಭವಿಸ್ತಾನೆ. ತದನಂತರದಲ್ಲಿ ಎಲ್ಲದಕ್ಕೂ ಕೂಡ ಯಾವುದಕ್ಕೂ ಕೂಡ ಅವಳಲ್ಲಿ ಕೊರತೆ ಇಲ್ಲ. ಯಾವುದು ಅವಳನ್ನು ವರ್ಣನೆ ಮಾಡ್ತಾನೆ. ಹೇಗಿದ್ದಳು ಅಂತ ಕೇಳಿದರೆ ರಮಾಚಂದ್ರ ಸಮಾವುಭವು, ರಮೆಗೆ ಮತ್ತು ಚಂದ್ರನಿಗೆ ರಮಾದೇವಿಯಲ್ಲಿ ಯಾವ ರೀತಿಯಾಗಿರ್ತಕ್ಕಂತಹ ಕಾಂತ್ಯಾದಿಗಳಿತ್ತು, ಇನ್ನು ಚಂದ್ರನಲ್ಲಿ ಯಾವ ರೀತಿಯಾಗಿರ್ತಕ್ಕಂತಹ ಆಹ್ಲಾದಾದಿ ಗುಣಗಳಿತ್ತು, ಆ ರೀತಿಯಾಗಿ ಅವಳನ್ನು ನೋಡಿ ಆ ಇಬ್ಬರನ್ನ ವಸುಧಾನನನ್ನು ನೋಡಿ ಆ ಪದ್ಮಾವತಿ ಮತ್ತು ವಸುಧಾನ ಇಬ್ಬರನ್ನು ನೋಡಿ ಅವನು ಖುಷಿಯಿಂದ ಇರ್ತಾನೆ ಅಂತ ಹೇಳ್ತಾನೆ. ಇನ್ನು ಕಿಂ ತೇನ ಸುಕೃತಂ ರಾಜ್ಞಾ ಭೋಜನ್ಮಾನಿತಂ ಫಲಂ ಅಗ್ರಜಾ ಪತ್ರಿಕಾ ದೃಢೇ ಪುತ್ರೋತ್ತಮಂ. ಅವಳು ಹೇಗಿದ್ದಾಳೆ ಆಕಾಶರಾಜನ ವಂಶದಲ್ಲಿ ಪದ್ಮಾವತಿ ಮತ್ತು ವಸುಧಾನ. ಭಗವಂತ ಅವನು ಆ ರಾಜ ಚೋಳ ಏನಿದ್ದಾನೆ ತುಂಬ ಸಂಪಾದನೆ, ಅವನ ಪೂರ್ವಜನಲ್ಲಿರತಕ್ಕಂತಹ ಪುಣ್ಯ ಕಾರಣ. ಇನ್ನು ಮಗಳಾಗಿರ್ತಕ್ಕಂತಹ ಪದ್ಮಾವತಿ, ತದನಂತರ ಹುಟ್ಟಿರತಕ್ಕಂತಹ ವಸುಧಾನ, ಇವರೆಲ್ಲರನ್ನು ನೋಡಿಕೊಂಡು ಅವನು ಆನಂದದಿಂದಾಗಿ ಅಲ್ಲಿರ್ತಾನೆ. ಅಲ್ಲಿದ್ದುಕೊಂಡು ಏನು ಮಾಡ್ತಾನೆ ಅಂತ ಕೇಳಿದರೆ ಕಾಲಾಂತರದಲ್ಲಿ ಅವಳು ಯೌವನಾಂ ಆಗತ, ಆ ಯೌವನಾವಸ್ಥೆಗೆ ಬರ್ತಾಳೆ. ಯಾರು? ಆ ಮಗಳು ಪದ್ಮಾವತಿ ಆ ಯೌವನಾವಸ್ಥೆಯನ್ನು ಹೊಂದ್ತಾಳೆ. ಯೌವನಾವಸ್ಥೆಯನ್ನು ತಂದ ಮೇಲೆ ಏನಾಗಿದೆ ಅಂತ ಕೇಳಿದರೆ ದೃಷ್ಟ ರಾಜಸುತಂ ಬಾಲಂ ಬ್ರಾಹ್ಮಣಾಂತ ತಮಾಂತಜೈ, ಅವನಿಗೆ ಸಂಸ್ಕಾರಾದಿಗಳನ್ನು ಮಾಡ್ತಾನೆ ಮಗನಿಗೆ. ತದನಂತರದಲ್ಲಿ ಅವಳಿಗೆ ಯಾರು ಕಮಲ ಯೋಚನೆ ಆಗಿರತಕ್ಕಂತಹ ಆ ಪದ್ಮಾವತಿ ಏನಿದ್ದಾಳೆ ಅವರು ಯೌವನದಲ್ಲಿರ್ತಾಳೆ. ಆ ಯೌವನದಲ್ಲಿ ಇರುವಂತಹ ಕಾಲದಲ್ಲಿ ಅವಳು ತಮ್ಮ ಸಂಗತಿಗಳಿಂದ ಕೂಡಿಕೊಂಡು ಒಂದು ವನದ ಕಡೆಗೆ ಹೋಗ್ತಾಳೆ. ಆ ವನದ ಕಡೆಗೆ ಹೋದಾಗ ಅಲ್ಲಿ ಏನಾಗಿದೆ ಅಂತ ಕೇಳಿದರೆ ಆಗತಂ, ಆ ವನದಲ್ಲಿ ಒಬ್ಬ ಆ ಕಡೆಯಲ್ಲಿ ನಿಂತುಕೊಂಡು ಅವಳು ಆ ಪುಷ್ಪಾದಿಗಳನ್ನು ಕೊಯ್ತಾಳೆ. ಆವಾಗ ಈ ನಾರದ ಮಹರ್ಷಿಗಳು ಅಲ್ಲಿರ್ತಾರೆ. ಆ ನಾರದ ಮಹರ್ಷಿಗಳು ಅಲ್ಲಿ ವೇಷಾಂತರವನ್ನು ಧರಿಸಿಕೊಂಡು, ಅಂದರೆ ತಾವು ಒಂದು ಮುದುಕನ ವೇಷವನ್ನು ಧರಿಸಿಕೊಂಡು ಅಲ್ಲಿಗೆ ಬರ್ತಾರೆ. ನೋಡಿದಾಗ ಅದ್ಭುತವಾಗಿರ್ತಕ್ಕಂತಹ ತೇಜಸ್ಸು, ಅಂತಹ ತೇಜಸ್ಸುಳ್ಳಂತಹ ಮುನಿ ಅವಳನ್ನು ಇವಳು ನೋಡ್ತಾಳಂತೆ. ಇದು ಯಾರು ಅಂತ ನೋಡಿದಾಗ ಆ ಕನ್ಯೆ ಪದ್ಮಾವತಿ ಕೇಳ್ತಾಳಂತೆ ನಾರದರ ಹತ್ರ, ಆ ವಿಪ್ರನ ಹತ್ರ, ಯಾರು ನೀನು ಅಂತ. ಕೋಸಿ ವಿಪ್ರ ಮಹಾರಾಜ್ಞ ಕಿಮರ್ಥಂ, ನೀನು ಯಾವ ಕಾರಣಕ್ಕೋಸ್ಕರ ಈ ಕಾಡಿನಲ್ಲಿದ್ದೀಯಾ ಅಂತ ಕೇಳಿದಾಗ ಅದಕ್ಕೆ ಈ ಕನ್ಯೆಯ ಮಾತವನ್ನು ಕೇಳಿ ಆ ನಾರದ ಹೇಳ್ತಾನಂತೆ, ಅಹಂ ಗುರುಗುರು ಸಾಕ್ಷಾತ್, ನಾನು ಕುಲಪರಂಪರೆಯಿಂದ ಗುರುವಾಗಿದ್ದೇನೆ, ನಾನೊಬ್ಬ ಗುರು, ನಾನು ಶ್ರೇಷ್ಠನಾಗಿರ್ತಕ್ಕಂತಹ ಗುರು ಅಂತ ಹೇಳಿಕೊಂಡು ಹೇಳ್ತಾನಂತೆ. ತದನಂತರದಲ್ಲಿ ಆ ವಿಪ್ರ ಆ ಕನ್ಯೆಯ ಕೈಯನ್ನು ಕೇಳ್ತಾನೆ. ಕೈಯನ್ನು ಕೇಳಿಕೊಂಡು ನಿನ್ನ ಕೈಯನ್ನು ತೋರಿಸು, ನಿನ್ನ ಕೈಯನ್ನು ನೋಡಿಕೊಂಡು ನಿನ್ನಲ್ಲಿರತಕ್ಕಂತಹ ಲಕ್ಷಣಗಳು ಏನು ಎಂಬುದನ್ನು ನಾನು ಹೇಳ್ತೇನೆ ಅಂತ ಹೇಳಿದಾಗ ಆ ನಾಚಿಕೆಯಿಂದಾಗಿ ಅವಳು ಆ ಕೈಯನ್ನು ನೀಡ್ತಾಳೆ. ನೀಡಿದಾಗ ಆ ನಾರದ ವಿಪ್ರ ಅವನು ಅವಳ ವಿಷಯವನ್ನು ಹೇಳ್ತಾನೆ. ಆ ವಿಷಯವನ್ನು ನಾಳೆ ಸೇರಿದಾಗ ನೋಡೋಣ ಅಂತ ಹೇಳಿಕೊಂಡು ಇವತ್ತಿನ ಪ್ರವಚನವನ್ನು ಶ್ರೀಕೃಷ್ಣ